ನಮಸ್ಕಾರ. ಆ, ಇದು ಶ್ರೀಶ ಮಂಗಳೂರಿಂದ. ಈಗ ನಾವು ಇಲ್ಲಿ ಒಂದು ಟಾಪಿಕ್ನ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ತುಂಬ ಜನರಿಗೆ ಇದು ಯೂಸ್ಫುಲ್ ಆಗಿರುವಂಥ ಟಾಪಿಕ್ ಇದು. ಆ್ಯಕ್ಚುಲಿ ನೋಡಿದ್ರೆ ನಮಗೆಲ್ಲರಿಗೂ ಗೊತ್ತಿದೆ, ಒಬ್ಬನ ಆ, ಮನುಷ್ಯನ ಮೈಂಡು ಎಷ್ಟೊಂದು ಪವರ್ಫುಲ್ ಇದೆ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರೋಂಥ ಟಾಪಿಕ್ ಇದು ಅಲ್ವಾ. ಸೊ ಎಲ್ಲದಕ್ಕಿಂತ ಪವರ್ಫುಲ್ ಆಸ್ತಿ ಅಂತ ಹೇಳಿದ್ರೆ ನಮ್ಮ ಮೈಂಡು. ಅದು ಕೂಡ ಆ ಮೈಂಡಲ್ಲಿ ಇನ್ನೊಂದು ನಮಗೆ ವಿಷಯ ತಿಳ್ಕೊಳ್ಲಿಕ್ಕಿರುವಂತಂದರೆ, ಮೈಂಡು ತುಂಬ ಪವರ್ಫುಲ್ ಆಸ್ತಿ, ಆದರೆ ಅದರಲ್ಲಿ ಇನ್ನೊಂದಿದೆ, ಮೈಂಡ್ ಸೆಟ್ ಅನ್ನುವಂಥದ್ದು. ಆ ಮೈಂಡ್ ಸೆಟ್ ಇದೆಯಲ್ಲ, ಅದು ನಮ್ಮ ಕಂಟ್ರೋಲಲ್ಲಿ ಇರ್ತದೆ. ಸೊ ಅದು ನಾವು ಯಾವತ್ತಿದ್ರೂ ಕೂಡ ಇಲ್ಲಿ ನೆಗೆಟಿವ್ ಮೈಂಡ್ ಇದ್ದರೆ ನಮಗೆ ಅದು ಯಾವತ್ತೂ ಕೂಡ ನಮ್ಮ ಲೈಫಲ್ಲಿ ನಾವು ಪಾಸಿಟಿವ್ ಆಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುವಂಥದ್ದು ಇಲ್ಲ, ಅಲ್ಲಿ ಏನೂ ಹೆಲ್ಪ್ ಆಗೋದಿಲ್ಲ. ಯಾವತ್ತೂ ಕೂಡ ಮೈಂಡ್ ತುಂಬ ಪವರ್ಫುಲ್ ಇದೆ, ಅದರಲ್ಲಿ ನೆಗೆಟಿವ್ ಯೋಚನೆಗಳು ಬಂದರೆ ಅದು ಲೈಫಲ್ಲಿ ನಮ್ಮನ್ನು ಮುನ್ನೇರಲಿಕ್ಕೆ, ಸಕ್ಸಸ್ಫುಲ್ ಆಗಲಿಕ್ಕೆ ಅಥವಾ ಒಂದು ಬೆಳೀಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ ಪಾಸಿಟಿವ್ ಆಗಿ. ಸೊ ಅದ ಕಾರಣ ತುಂಬ ಪವರ್ಫುಲ್. ಈಗ ಹೆಚ್ಚಿನವರ ಜೀವನದಲ್ಲಿ ಒಂದು ಎರಡು ವಿಷಯಗಳಂತೂ ಅವರಿಗೆ ತುಂಬಾ ಕಾಡ್ತಾ ಇರುತ್ತೆ, ಅಥವಾ ತುಂಬ ಫ್ಯಾಮಿಲಿಯಲ್ಲಿ ಅಸಮಾಧಾನ ಅಥವಾ ಕಡೆಯಿಂದ ಫ್ಯಾಮಿಲಿ ಇರ್ಬೋದು, ವರ್ಕಲ್ಲಿರ್ಬೋದು, ಕೆರಿಯರಲ್ಲಿರ್ಬೋದು, ಅಥವಾ ಅವರ ಲೈಫಲ್ಲಿ ಆ್ಯಕ್ಚುಲಿ ಥರ ಸುಖಕರ ಜೀವನ ಇರುವುದಿಲ್ಲ, ಅಥವಾ ಅನ್ಹ್ಯಾಪಿ ಲೈಫ್ ಇರ್ತದೆ. ಲೈಫ್ 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 ಕರೆಕ್ಟ್ ಅಲ್ವಾ. ಸೊ ಈಗ ಅದರಲ್ಲಿ ಆ ಎರಡು ವಿಷಯಗಳು ತುಂಬಾ ಡೇಂಜರ್ ನಮಗಿರುವಂಥದ್ದು. ಆ ಮೈಂಡ್ಸೆಟ್ ಯಾವುದು ಅಂದರೆ, ಆಲ್ರೆಡಿ ಎಲ್ಲರ ಹತ್ರನೂ ಇದೆ ಅದು, ಬಟ್ ಅದನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅದು ಯಾವುದು ಎರಡು ವಿಷಯ ತುಂಬ ಡೇಂಜರ್, ಪಾಯ್ಸನ್ ಥರ ಆಯಿತು. ಓಕೆ, ಅದರಲ್ಲಿ ಈಗ ನೋಡಿ, ಒಂದು ಬರುವಂಥದ್ದು ನಮ್ಮ ಯೋಚನೆಯಲ್ಲಿ ಅಥವಾ ನಮ್ಮ ಮೈಂಡಲ್ಲಿ ಅದು ಆಲ್ರೆಡಿ ಇದೆ ಎಲ್ಲರ ಹತ್ರನೂ. ಏನದು ನೋಡಿ, ಇದು ಕೋಪ ಕಂಟ್ರೋಲ್ ಮಾಡೋದು ಯಾವ ಥರ. ಅಫ್ಕೋರ್ಸ್ ಕೋಪ ಎಲ್ಲರ ಹತ್ರನೂ ಇದೆ, ಒಂಥರ ಮೈಂಡ್ ಅಂದರೆ ಅದರಲ್ಲಿ ಕೋಪ ಇರ್ತದೆ. ಬಟ್ ಕೋಪವನ್ನು ಕಂಟ್ರೋಲ್ ಮಾಡೋದು ಹೇಗೆ? ಸಿಚುವೇಶನ್ ಏನೇ ಇರಲಿ, ಆ ಸಿಚುವೇಶನ್ಗಳ ಮಧ್ಯದಲ್ಲಿ ನಮ್ಮ ಈ ಈ ಒಂದು ಏನು ಹೇಳ್ತಾರೆ, ಮನಸ್ಸಿನ ಒಂದು ಸ್ಥಿತಿ ಅದು, ಅದನ್ನು ನಾವು ಕಂಟ್ರೋಲ್ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಗೊತ್ತಾಗಿಲ್ಲ ಅಂತಂದರೆ, ಆ ಪರಿಸ್ಥಿತಿಯಿಂದ, ಆ ಒಂದು ಸಿಚುವೇಶನಿಂದ ನಮ್ಮ ಫ್ಯೂಚರ್ಗೆ ತುಂಬ ತೊಂದರೆಗಳು ಬರ್ಬೋದು. ಅದಕ್ಕೋಸ್ಕರ ನಾವು ಬಹಳ ಜಾಗರೂಕತೆಯಿಂದ ಆ ಕೋಪವನ್ನು ಕಂಟ್ರೋಲ್ ಮಾಡುವಂಥದ್ದು ಕೆಲವೆಲ್ಲ ಟೆಕ್ನಿಕ್ಗಳನ್ನು ಕಲಿಬೇಕು. ಅಫ್ಕೋರ್ಸ್ ಒಂದಂತೂ ಸಹಜ, ಏನಂತಂದರೆ ನಮ್ಮದು ಬೇರೆ ವಿಡಿಯೋದಲ್ಲಿ ನೀವು ಅಥವಾ ಬೇರೆ ಟ್ರೈನಿಂಗಲ್ಲಿ ನಮ್ಮ ಕಂಟೆಂಟಲ್ಲಿ ನೀವು ವಿಷಯ ತಿಳ್ಕೊಂಡಿರ್ಬೋದು. ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಒಂದು 9 ಹ್ಯೂಮನ್ ವ್ಯಾಲ್ಯೂಸ್ ಪಾಯಿಂಟ್ಗಳಿದೆ. ಅದನ್ನು ನೀವು ಡೀಟೇಲಾಗಿ ಅರ್ಥ ಮಾಡಿಕೊಂಡ್ರೆ ಈ ಈ ಒಂದು ಟಾಪಿಕ್ ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಅಲ್ಲದೆ ಕೋಪ ತುಂಬಾ ಕಂಟ್ರೋಲ್ ಆಗಿರುತ್ತೆ ನಿಮ್ಮ ಹತ್ರ, ಎಲ್ಲೂ ಕೂಡ ನಿಮಗೆ ಅದು ತೊಂದರೆಗೆ ಬರುವುದಿಲ್ಲ. ಆ ಒಂದು ಹ್ಯೂಮನ್ ವ್ಯಾಲ್ಯೂಸ್ದು ಪಾಯಿಂಟ್ಗಳಲ್ಲಿ ನೀವು ಥರೋವಾಗಿ ಎಕ್ಸ್ಪರ್ಟ್ ಆಗಿ ಅದನ್ನು ನೀವು ಅಳವಡಿಸ್ತಾ ಇದ್ದೀರಿ ನಿಮ್ಮ ಜೀವನದಲ್ಲಿ. ಅಫ್ಕೋರ್ಸ್ ಎಲ್ಲರೂ ಪರ್ಫೆಕ್ಟ್ ಇಲ್ಲ, ಮಿಸ್ಟೇಕ್ಗಳು ಆಗ್ತಾ ಇರುತ್ತೆ. ಅವಾಗ ಇದರದ್ದು ಮ್ಯಾನೇಜ್ಮೆಂಟ್ ನಮಗೆ ತುಂಬ ಅಗತ್ಯ, ಕೋಪ. ಸೊ ನೋಡಿ, ಈಗ ಅದಕ್ಕೆ ನಾನು ಕೆಲವು ಎಕ್ಸಾಂಪಲ್ ಕೊಡುವಂಥದ್ದು ಅಂತಂದರೆ, ನಾನು ಕೋಪ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದಕ್ಕಿಂತ ಮೊದಲು ನಾನು ಒಂದು ಎರಡು ಅನಾಲಜಿ ಕೊಡ್ತೀನಿ. ನಾನು ಯಾವ ಥರ ನೋಡಿ, ಯಾರೇ ಒಬ್ಬ ವ್ಯಕ್ತಿ, ಅವನಿರ್ಬೋದು ಅವಳಿರ್ಬೋದು, ಅವರು ಕೋಪ ಮಾಡಿಕೊಂಡು ಬಿಹೇವಿಯರ್ ಇರ್ಬೋದು, ಟೋನ್ ಇರ್ಬೋದು, ಅಥವಾ ಅವರ ಒಂದು ಆ್ಯಕ್ಷನ್ ಇರ್ಬೋದು, ಏನಾದರೂ ಒಂದು ಕೋಪಕ್ಕೆ ಸಂಬಂಧಪಟ್ಟದ್ದು ಬಂದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಅವನು ಅಥವಾ ಅವಳು ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಆವಾಗ ನೀವೇನು ಮಾಡಿ ಅಂತಂದರೆ, ಇನ್ನೊಬ್ಬರು ಅಪ್ಸೆಟ್ ಆಗಿದ್ದಾರೆ, ಕೋಪದಲ್ಲಿದ್ದಾರೆ ಅಂದ ತಕ್ಷಣ ಫಸ್ಟು ನಾವೇನು ಮಾಡಬೇಕು? ಅಫ್ಕೋರ್ಸ್ ನಾನು ಅದಕ್ಕೆ ಬರ್ತೇನೆ, ಆ್ಯಂಗರ್ ಮ್ಯಾನೇಜ್ಮೆಂಟಲ್ಲಿದೆ. ಅಂತೂ ಇನ್ನೊಬ್ಬರು ಅಪ್ಸೆಟ್ ಆಗಿದ್ದಾರೆ, ಕೋಪದಲ್ಲಿದ್ದಾರೆ, ಅಥವಾ ಏನಾದರೂ ಬಿಹೇವಿಯರ್ ಗೊತ್ತಾಗುತ್ತೆ ಅವರು ಅಪ್ಸೆಟ್ ಆಗಿದೆ, ಕೋಪದಲ್ಲಿದ್ದಾರೆ ಅಂತ. ಆವಾಗ ನಾವು ಒಂದೇ ಒಂದು ಮಾಡಬೇಕಾಗಿತ್ತು, ಎರಡು ಹಿಂಟು ಕೊಡ್ತೇನೆ ನೋಡಿ. ಇನ್ನೊಬ್ಬರು ಕೋಪದಲ್ಲಿ, ಉದಾಹರಣೆಗೆ ಏನಾದರೂ ಈಗ ಬಾಯಲ್ಲಿ ಹೇಳ್ತಿದ್ದಾರೆ ಏನೋ ಬೇಡದ್ದು ಅಂದರೆ ನೆನ್ಪಿಟ್ಕೊಳ್ಳಿ, ಇದು ಏನು, ಜಸ್ಟ್ ನೋಡಿ, ಈಗ ಕೆಲವು ಆ್ಯಕ್ಷನ್ ಮಾಡ್ತೀನಿ ನಾನು. ಇದು ಟ್ಯಾಂಕ್ ಅಂತ ಇಟ್ಕೊಳ್ಳಿ, ಯಾವುದು ಮೈಂಡು, ಇದು ಟ್ಯಾಂಕು, ಇದು ಟ್ಯಾಪ್ ಬಾಯಿ. ಅಂದರೆ ಮೈಂಡಲ್ಲಿ ಏನಿದೆ ಅದು ಬಾಯಲ್ಲಿ ಬರ್ತದೆ.
ಯಾರೇ ಒಬ್ಬ ವ್ಯಕ್ತಿ, ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಅದು ಯಾರೋ ಒಂದು ಮನೆಯಲ್ಲಿರ್ಬೋದು, ಇಲ್ಲ ನಿಮ್ಮ ಆಫೀಸಲ್ಲಿ ಇರ್ಬೋದು, ಇಲ್ಲ ಪಬ್ಲಿಕಲ್ಲಿ ಇರ್ಬೋದು, ಯಾರೇ ಒಬ್ಬ ವ್ಯಕ್ತಿ ಹುಡುಗ ಅಥವಾ ಅವರು ಏನಾದರೂ ಹೇಳಿದರೆ, ಅಂದರೆ ಅವರ ಮೈಂಡಲ್ಲಿ ಇದ್ದದನ್ನು ಹೇಳೋದು ಅವರ ಬಾಯಲ್ಲಿ ಹೇಳೋದು. ಅಂದರೆ ಟ್ಯಾಂಕಲ್ಲಿದ್ದದ್ದು ಟ್ಯಾಪಲ್ಲಿ ಬರ್ತದೆ, ನೆನ್ಪಿಟ್ಕೊಳ್ಳಿ. ಸಿಂಬಲ್ ನೆನ್ಪಿಟ್ಕೊಳ್ಳಿ. ಮೈಂಡಲ್ಲಿ ಇದ್ದದ್ದು ಬಾಯಲ್ಲಿ ಬರ್ತದೆ, ಅದಕ್ಕಿಂತ ಟ್ಯಾಂಕಲ್ಲಿ ಇದ್ದದ್ದು ಟ್ಯಾಪಲ್ಲಿ ಬರ್ತದೆ. ಟ್ಯಾಂಕ್ ಮೇಲೆ ಇರ್ತದೆ, ಟ್ಯಾಪ್ ಕೆಳಗಡೆ ಇರ್ತದೆ. ನಿಮಗೆ ನೆನ್ಪಿಟ್ಕೊಳ್ಳಿ, ಈಸಿ. ಟ್ಯಾಂಕಲ್ಲಿ ಇದ್ದದ್ದು ಟ್ಯಾಪಲ್ಲಿ ಬಂತು, ನೆನ್ಪಿಟ್ಕೊಳ್ಳಿ. ಇದು ಒಂದು. ಎರಡನೇದು ನೋಡಿ, ಇನ್ನೊಂದು ಹೇಳ್ತೇನೆ ನಾನು. ತುಂಬ ಪವರ್ಫುಲ್ ಆಸ್ತಿ ಅಂದರೆ ಮೈಂಡ್ ಅಂತ ಹೇಳಿದೆ ಆಲ್ರೆಡಿ. ಇವಾಗ ಮೈಂಡ್ ಅನ್ನೋದು ಎಂತ ಒಂದು, ಇಟ್ಸ್ ಲೈಕ್ ಒಂಥರ ಪವರ್ಫುಲ್ ಟಿ ವಿ ಇದ್ದಾಗ. ಅದರಲ್ಲಿ ಏನೆಲ್ಲ ಸೀನ್ಗಳು ಬರ್ತಾ ಇರುತ್ತೆ, ಆ ಸೀನ್, ಆ ಟಿ ವಿದ್ದು ರಿಮೋಟ್ ಕಂಟ್ರೋಲ್ ಯಾರ ಕೈಯಲ್ಲಿದೆ? ನಮ್ಮ ಮೈಂಡದ್ದು ರಿಮೋಟ್ ಕಂಟ್ರೋಲ್ ನನ್ನ ಕೈಯಲ್ಲಿದೆ ಅಂತ ಲೆಕ್ಕ. ಅಂದರೆ ನಮ್ಮ ಟಿ ವಿದ್ದು ಮೈಂಡು, ಟಿ ವಿ ಅಂದರೆ ನನ್ನ ಮೈಂಡದ್ದು ರಿಮೋಟ್ ಕಂಟ್ರೋಲ್ ನನ್ನ ಕೈಯಲ್ಲಿದೆ ಅಂತ. ತುಂಬ ಪವರ್ಫುಲ್ ಆಸ್ತಿ. ಅದನ್ನು ನಾವು ಕಂಟ್ರೋಲ್ ಮಾಡೋದು ನಾವು ಮಾತ್ರ ಮಾಡಬೇಕು ಅಂತ ಲೆಕ್ಕ. ನೋಡಿ, ಎಕ್ಸಾಂಪಲ್, ಮನೇಲಿ ಟಿ ವಿ ಇದ್ದರೆ ಆ ಟಿ ವಿಯದ್ದು ರಿಮೋಟ್ ಕಂಟ್ರೋಲು ಈ ಥರ ಏನೋ ಡಿವೈಸ್ ಇರ್ತದಲ್ಲ, ಅದರಲ್ಲಿ ಏನೇ ಆ ಚಾನಲ್ ನಂಬರ್ ಒತ್ತಿದರೆ ಆ ಟಿ ವಿಯಲ್ಲಿ ನಿಮಗೆ ಆ ಚಾನಲದ್ದು ಡಿಸ್ಪ್ಲೇ ಬರ್ತದೆ. ಅದು ಸೋನಿ ಟಿ ವಿ, ಜಿ ಟಿ ವಿ, ಯಾವುದೋ ಒಂದು ಇರ್ತದೆ. ಆ ರಿಮೋಟ್ ಕಂಟ್ರೋಲಲ್ಲಿದೆ ಆ ಟಿ ವಿದು ಕಂಟ್ರೋಲ್. ಅದೇ ಥರ ನಮ್ಮ ಮೈಂಡದ್ದು ಕಂಟ್ರೋಲ್ ಇರೋದು ನನ್ನ ಕೈಯಲ್ಲಿ. ನನ್ನ ಟಿ ವಿಯ ಕಂಟ್ರೋಲ್, ನನ್ನ ಟಿ ವಿ ಅಂದರೆ ನನ್ನ ಮೈಂಡಿದ್ದು ರಿಮೋಟ್ ಕಂಟ್ರೋಲ್ ನನ್ನ ಕೈಯಲ್ಲಿ ಇರೋದು. ಅದನ್ನು ಯಾರಿಗೂ ಕೊಡಲಿಕ್ಕೂ ಇಲ್ಲ ಅಂತ ಲೆಕ್ಕ. ಯಾಕೆ? ತುಂಬ ಪವರ್ಫುಲ್ ಆಸ್ತಿ ನಮ್ಮ ಮೈಂಡ್ ಅಂದರೆ. ಅದನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಅದನ್ನು ಹಾಳು ಮಾಡಿಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಇದೆರಡು. ಈ ಟಿ ವಿದು ರಿಮೋಟ್ ಕಂಟ್ರೋಲ್ ನನ್ನಲ್ಲಿದೆ, ನನ್ನಲ್ಲಿ ಇರಬೇಕು. ಇನ್ನೊಂದು, ಟ್ಯಾಂಕಲ್ಲಿದ್ದದ್ದು ಟ್ಯಾಪಲ್ಲಿ ಬರ್ತದೆ. ಇದೆರಡು ನೆನ್ಪಿಟ್ಕೊಳ್ಳಿ, ಸಿಂಪಲ್. ಈಗ ನಾನು ಅದಾದಮೇಲೆ ಈಗ ನಾನು ಹೇಳ್ಕೊಂಡು ಹೋಗೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನು, ಇನ್ನೊಬ್ಬರು ಯಾರಾದರೂ ಕೋಪದಲ್ಲಿ ಬಿಹೇವ್ ಮಾಡ್ತಿದ್ದಾರೆ, ಅಥವಾ ಅವ್ರದ್ದು ಬಾಯಲ್ಲಿ ಏನೋ ಒಂದು ವರ್ಡ್ಗಳು ಬರ್ತಾ ಇದೆ. ಯಾಕಂದರೆ ಕೋಪದಲ್ಲಿದ್ದಾಗ ಅವ್ರಿಗೆ ಕಂಟ್ರೋಲ್ ಇರೋದಿಲ್ಲ. ಎಲ್ಲರೂ ಅಷ್ಟೇ, ಒಂಥರ ರ್ಯಾಂಡಮ್ ಆಗಿ ಏನೇನೋ ಬಂದ್ಬಿಡುತ್ತೆ ಅವರಿಗೆ. ಬಿಹೇವಿಯರ್ ಇರ್ಬೋದು ಅಥವಾ ಆ್ಯಕ್ಷನ್ ಇರ್ಬೋದು, ತೊಂದರೆ ಆಗ್ತದೆ. ಇನ್ನೊಬ್ಬರು ಏನೇ ಅದನ್ನು ಮಾಡಿದರೂ ಕೂಡ ನೆನ್ಪಿಟ್ಕೊಳ್ಳಿ, ಟ್ಯಾಂಕಲ್ಲಿದ್ದದ್ದು ಟ್ಯಾಪಲ್ಲಿ ಬಂದದ್ದು. ಈಗ ಉದಾಹರಣೆಗೆ ಒಂದು ಹುಡುಗ ಯಾರೋ ಒಬ್ಬ ಪಬ್ಲಿಕಲ್ಲಿ, ಅಥವಾ ಬಾಸು, ಅಥವಾ ಯಾರೇ ಒಬ್ಬರು, ಅವರು ಬಾಯಲ್ಲಿ ಏನೋ ಬೇಡದ್ದೆಲ್ಲ ಮಾತಾಡ್ತಿದ್ದಾರೆ ಅಂದ್ಕೊಳ್ಳಿ. ಮೀನಿಂಗ್ ಏನು, ಅವನು ಅಥವಾ ಅವಳು ಏನಾದ್ರು ಗಟ್ಟಿ ಮಾತಾಡಿದಾಗ ಇಲ್ಲಿದ್ದದ್ದು ಇಲ್ಲಿಂದ ಬಂದದ್ದು, ಟ್ಯಾಂಕಲ್ಲಿದ್ದದ್ದು ಟ್ಯಾಪಲ್ಲಿ ಬಂದದ್ದು. ನೀವು ಅಪ್ಸೆಟ್ ಮಾಡ್ಕೋಬೇಕು. ಅದಕ್ಕೆ ಕ್ಲೂ ಕೊಟ್ಟ ಆಲ್ರೆಡಿ. ಎಂತ? ಅವನ ತಲೆಯಲ್ಲಿದ್ದದ್ದು ಅವನ ಬಾಯಲ್ಲಿ ಬಂದದ್ದು, ಟ್ಯಾಂಕಲ್ಲಿದ್ದದ್ದು ಟ್ಯಾಪಲ್ಲಿ ಬಂತು. ಅವನು ಅಥವಾ ಅವಳು ಏನೋ ಮಾತಾಡ್ತಿದ್ದಾರೆ, ನಿಮಗೀಗ ಅದು ಕೇಳ್ತಾ ಇದೆಯಾ ಮಾತ್ರ. ಈಗ ನಿಮಗೆ ನೆನ್ಪಿಟ್ಕೊಳ್ಳಿ, ಟ್ಯಾಂಕಲ್ಲಿದ್ದದ್ದು ಟ್ಯಾಪಲ್ಲಿ, ಅವನ ಅಥವಾ ಅವಳ ತಲೆಯಲ್ಲಿದ್ದದ್ದು ಬಾಯಲ್ಲಿ ಬಂತು, ನೀವಲ್ಲ ಅದು. ಒಂದು ಅವನ ತಲೆಯಲ್ಲಿರೋದು ಅಥವಾ ಅವಳ ತಲೆಯಲ್ಲಿರೋದು ಬಾಯಲ್ಲಿ ಬಂತು, ನೀವು ಕೇಳ್ತಾ ಇದ್ದೀರಿ ಅಷ್ಟೇ. ಈಗ ಹಾಗಂತೇಳಿ ಇಗ್ನೋರ್ ಮಾಡಲಿಕ್ಕಿಲ್ಲ ಅವರನ್ನು. ಯಾರೇ ಇರ್ಬೋದು, ಅದು ವ್ಯಕ್ತಿ, ನಿಮ್ಮ ಮನೆಯಲ್ಲಿರ್ಬೋದು ಅಥವಾ ಆಫೀಸಲ್ಲಿರ್ಬೋದು ಅವ್ರ ವ್ಯಕ್ತಿ, ಅಥವಾ ಈ ಕಡೆಯಿಂದ ಪಬ್ಲಿಕಲ್ಲಿರ್ಬೋದು, ಯಾರೇ ಇರ್ಬೋದು. ರಿಲೇಷನ್ಶಿಪ್ ನಿಮ್ಮದು ತುಂಬ ಕ್ಲೋಸ್ ಇರ್ಬೋದು, ತುಂಬ ನಿಮಗೆ ದೂರದವರು ಇರ್ಬೋದು. ಯಾರೇ ಇದ್ದರೂ ಕೂಡ ಅವ್ರಿಗೆ ಇಗ್ನೋರ್ ಮಾಡಲಿಕ್ಕಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಅವನ ತಲೆಯಲ್ಲಿದ್ದದ್ದು ಅಥವಾ ಅವಳ ತಲೆಯಲ್ಲಿದ್ದದ್ದು ಬಾಯಲ್ಲಿ ಬಂದು, ಟ್ಯಾಂಕಲ್ಲಿದ್ದು ಟ್ಯಾಪಲ್ಲಿ ಬಂದು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅವರು ಬೈದಾಗ ಅಥವಾ ಅವರು ಏನಾದ್ರು ಬೇಡದ್ದು ಹೇಳಿದಾಗ ನೀವು ಅಪ್ಸೆಟ್ ಆಗಿ ನೀವು ಕೂಡ ಕೋಪದಲ್ಲಿ ಏನಾದ್ರು ರಿಯಾಕ್ಟ್ ಮಾಡಿದರೆ, ನಿಮ್ಮ ಟಿ ವಿದು ರಿಮೋಟ್ ಕಂಟ್ರೋಲ್ ಯಾರ ಕೈಲಿದೆ ಅಂತ ಆಯಿತು. ಅರ್ಥ ಆಯ್ತಾ? ಯೋಚನೆ ಬರ್ತಾ ಉಂಟಾ? ಇನ್ನೊಬ್ಬರು ಕೋಪದಲ್ಲಿ ಬಿಹೇವ್ ಮಾಡಿ ಬೊಬ್ಬೆ ಹೊಡೆದ್ರು ಅಥವಾ ಬೇಡದ್ದು ಹೇಳಿದ್ರು, ಏನಾದ್ರು ಹೇಳಿದ ತಕ್ಷಣ ನಿಮ್ಮ ಟಿ ವಿಯಲ್ಲಿ ಕೂಡ ಕೋಪದ ಸೀನ್ ಬರ್ತಾ ಉಂಟು ಅಂತ ತಿಳ್ಕೊಳ್ಳಿ. ನೀವು ಕೂಡ ಅಪ್ಸೆಟ್ ಆಗಿದ್ದೀರಿ ಈಗ. ಆದರೆ ನಿಮ್ಮ ಟಿ ವಿಯಲ್ಲಿ ಕೂಡ ಈ ಕೋಪದ ಸೀನ್ ಬಂದು ನೀವು ಕೂಡ ಕೋಪದಲ್ಲಿ ಏನಾದ್ರು ರಿಯಾಕ್ಟ್ ಮಾಡಿದಿದ್ರೆ, ನಿಮ್ಮ ಟಿ ವಿದು ರಿಮೋಟ್ ಕಂಟ್ರೋಲ್ ಯಾರ ಕೈಯಲ್ಲಿದೆ ಅಂತ ಇದೆ ಈಗ. ಮೋಸ್ಟ್ಲಿ ಅರ್ಥ ಆಗ್ತದೆ ಕಾಣುತ್ತೆ ನಿಮಗೆ ಅಲ್ವಾ? ಅಂದರೆ ನಮ್ಮ ಟಿ ವಿದು ರಿಮೋಟ್ ಕಂಟ್ರೋಲ್ ಇನ್ನೊಬ್ಬರ ಕೈಯಲ್ಲಿದೆ ಅಂತ ಆಯಿತು. ಯಾರು ಕೋಪದಲ್ಲಿ ಅಲ್ಲಿ ಬೊಬ್ಬೆ ಹೊಡಿತಿದ್ದಾರಲ್ಲ ಅಥವಾ ಏನೋ ಬೇಡದು ಹೇಳ್ತಿದ್ದಾರಲ್ಲ, ಅವರ ಕೈಯಲ್ಲಿದೆ ಅಂತ ಇದೆ ನಿಮ್ಮ ಟಿ ವಿ ರಿಮೋಟ್ ಕಂಟ್ರೋಲ್. ಆವಾಗಲೇ ನಾನು ಹೇಳಿದೆ, ಈ ಟಿ ವಿದು ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈಗೆ ಕೊಡಲಿಕ್ಕಿಲ್ಲ, ಕೊಡಬಾರ್ದು. ಈಗೇನು ಮಾಡಬೇಕೀಗ? ಎರಡೂ ನೆನ್ಪಿಟ್ಕೊಳ್ಳಿ. ಅವನ ತಲೆಯಲ್ಲಿ ಅಥವಾ ಆ ಟ್ಯಾಂಕಲ್ಲಿದ್ದದ್ದು ಟ್ಯಾಪಲ್ಲಿ ಬಂತು, ಅವರ ತಲೆಯಲ್ಲಿದ್ದದ್ದು ಅವರ ಬಾಯಲ್ಲಿ ಬಂತು, ನೀವು ಕೇಳ್ತಾ ಇದ್ದೀರಿ ಅಷ್ಟೇ, ರಿಯಾಕ್ಷನ್ ಇಲ್ಲ. ಇನ್ನೊಂದು, ಅವರು ಮಾತಾಡಬೇಕಾದ್ರೆ ನೀವು ರಿಯಾಕ್ಟ್ ಮಾಡಲಿಕ್ಕಿಲ್ಲ. ಯಾಕೆಂದರೆ ನಮ್ಮ ಟಿ ವಿದು ರಿಮೋಟ್ ಕಂಟ್ರೋಲ್ ನಮ್ಮ ಕೈಲಿರುತ್ತೆ. ನೀವು ಕೂಲಾಗಿ ಯೋಚನೆ ಮಾಡ್ತಾ ಇದ್ದೀರಿ. ನೆನ್ಪಿಟ್ಕೊಳ್ಳಿ, ಈ ಬ್ಯಾಕ್ಗ್ರೌಂಡ್ ನೆನ್ಪಿಟ್ಕೊಂಡು ನೋಡಿ. ಈಗ ನಾನು ನೆಕ್ಸ್ಟ್ ಹೇಳೋದನ್ನು ಇಲ್ಲಿ ಯೋಚನೆ ಮಾಡಿ. ಏನು? ಈಗ ನೀವು ನಿಮ್ಮ ಮೈಂಡು ತುಂಬ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಈಗ ಏನೋ ಹೇಳ್ತಿದ್ದಾರೆ ಇನ್ನೊಬ್ಬರು, ಹೇಳಿದಾಗ ಕೇಳ್ತಾ ಇರಿ. ರಿಯಾಕ್ಷನ್ನು ಇಮಿಡಿಯೇಟ್ ಬೇಡ, ಕೂಲಾಗಿ ಯೋಚನೆ ಮಾಡಿ.
ಏನೋ ಮಿಸ್ಟೇಕ್ ಆಗಿದೆ, ಈಗ ಇನ್ನೊಬ್ಬರಿಗೆ ತೊಂದರೆ ಆಗಿದೆ, ಇನ್ನೊಬ್ರು ಅಪ್ಸೆಟ್ ಆಗಿದ್ದಾರೆ, ಇನ್ನೊಬ್ರು ಕೋಪದಲ್ಲಿದ್ದಾರೆ, ಇನ್ನೊಬ್ಬರು ಆ್ಯಕ್ಷನ್ ಬಿಹೇವಿಯರ್ ತುಂಬ ಚೇಂಜ್ ಉಂಟು. ನೀವೇನು ಮಾಡಬೇಕು? ಯೋಚನೆ ಮಾಡಿ, ಯೋಚನೆ ಮಾಡಿ. ಅದರಲ್ಲಿ ಕೂಡ ಫಸ್ಟ್ ಮಾಡಬೇಕಾಗಿದ್ದು ಇದು ನೋಡಿ, ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇದು ಭಾಳ ಅಗತ್ಯ. ಬಾಯಿಗೆ ಬೀಗ, ಸೈಲೆಂಟ್ ಆಗಿರಬೇಕು. ಯಾಕಂದರೆ ಆ ಇನ್ನೊಬ್ರು ಅಪ್ಸೆಟ್ ಆಗಿ ಏನೋ ಒಂದು ಹೇಳ್ತಾ ಇರ್ಬೇಕಾದ್ರೆ ನೀವು ಕೂಡ ಕೋಪ ಮಾಡಿಕೊಂಡ್ರೆ, ಅವಾಗಲೇ ಹೇಳಿದೆ, ನೆನ್ಪಿಟ್ಕೊಳ್ಳಿ, ನಮ್ಮ ಟಿ ವಿ ರಿಮೋಟ್ ಕಂಟ್ರೋಲ್ ಅವರ ಕೈಲಿದೆ ಅಂತ. ಇಲ್ಲ, ಅವರು ನಮ್ಮ ಫಸ್ಟ್ದೇನು, ನಮ್ಮ ಟಿ ವಿದು ರಿಮೋಟ್ ಕಂಟ್ರೋಲ್ ನನ್ನ ಕೈಯಲ್ಲಿ ಇರೋದಿಲ್ಲ, ಕಂಟ್ರೋಲ್ ಮಾಡ್ಕೊಂಡಾಯ್ತು ನಾನು. ಈಗ ಏನು ಮಾಡಬೇಕು? ಸುಮ್ಮನೆ ಇರಬೇಕು. ಸುಮ್ಮನೆ ಆ ಮುಖದಲ್ಲೂ ಆ ಕೋಪದ ಎಕ್ಸ್ಪ್ರೆಷನ್ ಬರಲಿಕ್ಕಿಲ್ಲ, ಯೋಚನೆಯಲ್ಲೂ ಕೂಡ ನೆಗೆಟಿವ್ ಬರಲಿಕ್ಕಿಲ್ಲ, ಕೂಲಾಗಿ. ಹಂಗಂತೇಳಿ ಅವ್ರನ್ನ ಇಗ್ನೋರ್ ಮಾಡಲಿಕ್ಕಿಲ್ಲ. ಕೇಳ್ತಾ ಇದೆ ಈಗ, ಏನು ಮಾಡೋದು ಈಗ? ಸೈಲೆಂಟಾಗಿ. ನೆಕ್ಸ್ಟು ಇಮಿಡಿಯೇಟ್ ನಿಮ್ಮ ಮೈಂಡಲ್ಲಿ ಯೋಚನೆಗಳು ಇದು ಬರಬೇಕೀಗ. ಏನಕ್ಕೆ ಅವನಿಗೆ ಅಥವಾ ಅವಳಿಗೆ ಕೋಪ ಬಂದಿದೆ, ಅಥವಾ ಅವರಿಗೆ ಅಪ್ಸೆಟ್ ಆಗಿದೆ, ಅಥವಾ ಅವ್ರ ಬಿಹೇವಿಯರ್ ಈ ಥರ ಉಂಟು, ಏನು ನಾನು ಏನಾದ್ರು ತಪ್ಪಿರಬೇಕು ನನ್ನಿಂದ. ಯಾಕಂದರೆ ನನ್ನಿಂದ ಏನೋ ಒಂದು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅದು ಆಗ್ತಾ ಇಲ್ಲ, ಅದಕ್ಕೋಸ್ಕರ ಅವರಿಗೆ ಅಪ್ಸೆಟ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಏನು ಅಂತ ಏನೋ ಒಂದು ಬರುತ್ತೆ ನಿಮಗೆ ಕ್ಲೂ. ಓಕೆ, ಬಂತು ಬರಲಿಲ್ಲ ಅಂದರೂ ಕೂಡ ನೆನ್ಪಿಟ್ಕೊಳ್ಳಿ. ಏನು ನೆಕ್ಸ್ಟ್ ಮಾಡಬೇಕಾಗಿದೆ, ಏನೋ ಒಂದೀಗ ಮಾತಾಡಬೇಕು, ಬಟ್ ಥಿಂಕ್ ಮಾಡಿ ಅದನ್ನು ಹೇಳೋದಕ್ಕಿಂತ ಮೊದಲು ಏನೋ ಹೇಳಬೇಕೀಗ. ಒಂದು ಗೋಲ್ಡನ್ ವರ್ಡ್ ಈಗ ನಾವು ಹೇಳಲೇಬೇಕು. ಏನು, ಇನ್ನೊಬ್ಬರು ಅಪ್ಸೆಟ್ ಆಗಿದ್ದಾರೆ, ಇನ್ನೊಬ್ಬರು ಕೋಪದಲ್ಲಿದ್ದಾರೆ, ಇನ್ನೊಬ್ಬರಿಗೆ ಸಮಾಧಾನ ಆಗ್ತಾ ಇಲ್ಲ, ನಾವೇನೋ ಒಂದು ನಮ್ಮ ಆ್ಯಕ್ಷನ್ ಅಥವಾ ಬಿಹೇವಿಯರ್ ಅಥವಾ ನಮ್ಮ ಮಾತುಗಳಲ್ಲಿ ಅವ್ರಿಗೇನೋ ತೊಂದರೆ ಆಗಿದೆ. ಅವರಿಗೆ ತೊಂದರೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಫಸ್ಟು ಗೋಲ್ಡನ್ ವರ್ಡ್ ಏನು ಬರಬೇಕು ನಮ್ಮ ಬಾಯಿಂದ? ನೀವೀಗ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಹೋಗ್ತಾ ಇದ್ದರೆ ಆ ವರ್ಡ್ ಏನು ಅಂತ ನೀವು ರೈಟ್ ಥಿಂಕಿಂಗ್ ಮಾಡ್ತಾ ಇದ್ದೀರಿ. ಕರೆಕ್ಟ್ ವರ್ಡ್ ಈಗ ನಿಮ್ಮ ಮೈಂಡಲ್ಲಿ ಹೋಗ್ತಾ ಇದ್ದರೆ ನೀವು ಆಲ್ರೆಡಿ ರೈಟ್ ವೇಯಲ್ಲಿದ್ದೀರಿ. ಒಂದು ವೇಳೆ ಆ ಯೋಚನೆ ಬರ್ತಾ ಇಲ್ಲ ಅಂದ್ಕೊಳ್ಳಿ, ನಾನು ಆಲ್ರೆಡಿ ಈಗ ನಂದು ಏನು ಹೇಳ್ತಾರೆ, ಇನ್ನೊಂದು ವಿಡಿಯೋದಲ್ಲಿ ನಾನು ಅಥವಾ ಟ್ರೈನಿಂಗ್ ಟಾಪಿಕಲ್ಲಿ ನಾನು ಹೇಳ್ತಾ ಇದ್ದೆ, ಅದು ಯಾರಾದರೂ ಈ ಈಗೋಯಿಸ್ಟಿಕ್ ನೇಚರ್ ಅಂತ ಹೇಳ್ತಾರೆ, ಅಥವಾ ಅಹಂಕಾರದ ಸ್ವಭಾವದವರಾದರೆ ಅವರಿಗೆ ಕೆಲವೆಲ್ಲ ಅಟ್ರಿಬ್ಯೂಟ್ಸ್ಗಳನ್ನು ಅವ್ರು ನೋಡುವಾಗಲೇ ಗೊತ್ತಾಗ್ತದೆ ಅವರು ಅಹಂಕಾರದಲ್ಲಿ ಇದ್ದಾರೆ ಅಥವಾ ಈಗೋಯಿಸ್ಟಿಕ್ ನೇಚರ್ನವರು ಅಂತ ಗೊತ್ತಾಗ್ತದೆ ಅಂತ. ಅದೊಂದು ಹಿಂಟ್ ಕೊಟ್ಟಿದ್ದೆ ನಾನು ಆ ಟ್ರೈನಿಂಗಲ್ಲಿ. ಈಗೋಯಿಸ್ಟಿಕ್ ನೇಚರ್ ಇದ್ದಂಥ ವ್ಯಕ್ತಿದ್ದು ಒಂದು ಕ್ವಾಲಿಟಿ ಅಂದರೆ ಅವರು ಯಾವತ್ತೂ ಸಾರಿ ಕೇಳೋದಿಲ್ಲ. ಈ ವರ್ಡು ನಂದು ಇನ್ನೊಂದು ಟ್ರೈನಿಂಗಲ್ಲಿ ನಿಮಗೆ ಅದು ನೋಡಿದ್ದಿದ್ರೆ ನಿಮಗೆ ಸಿಕ್ಕಿರ್ತದೆ, ಅದು ಇಲ್ಲದಿದ್ದರೆ ರೆಫರ್ ಮಾಡಿ ಬೇರೆ ವಿಡಿಯೋ, ಆಯಿತಾ? ಅಂತೂ ಈಗ ಇನ್ನೊಬ್ಬರು ಅಪ್ಸೆಟ್ ಆಗಿದ್ದಾರೆ, ನಾನೀಗ ಇಲ್ಲಿಗೆ ಬರ್ತೇನೆ, ನಾನೀಗ ಮಾತಾಡಬೇಕಲ್ಲ, ಈಗ ಯೋಚನೆ ಮಾಡಿ ಮಾತಾಡಬೇಕು. ಏನದು, ಇನ್ನೊಬ್ರು ಅಪ್ಸೆಟ್ ಆಗಿದ್ದಾರೆ, ಇನ್ನೊಬ್ಬರಿಗೆ ನಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅದು ಆಗಿಲ್ಲ, ಅವರಿಗೆ ಬೇಸರ ಆಗಿದೆ, ದುಃಖ ಅಥವಾ ಏನೋ ಒಂದಾಗಿದೆ. ಇನ್ನೊಬ್ಬರು ಅಪ್ಸೆಟ್ ಆಗಿದ್ದಾರೆ ಅಂತ ತಕ್ಷಣ, ಕೋಪದಲ್ಲಿದ್ದಾರೆ ಅಂತ ತಕ್ಷಣ ಫಸ್ಟ್ ವರ್ಡ್ ನಮ್ಮ ಬಾಯಲ್ಲಿ ಬರಬೇಕಾಗಿದ್ದು ಅಂದರೆ ರಿಯಲಿ ಸಾರಿ ಸರ್. ಅದು ಸಾರಿ ಸರ್, ಸಾರಿ ಮೇಡಮ್, ಅಥವಾ ನಿಮ್ಮ ರಿಲೇಷನ್ಶಿಪ್ಪು ಯಾವ ಥರ ಇದೆ ಅದಕ್ಕೆ ಸಂಬಂಧಪಟ್ಟಿದೆ. ಅಂತೂ ರಿಯಲಿ ಸಾರಿ ಅಂತ ಜೆನ್ವಿನ್ ಸಾರಿ ಬರಬೇಕದು, ಜೆನ್ವಿನ್, ನಾಟಕ ಸಾರಿ ಅಲ್ಲ. ಅಂದರೆ ಟ್ರೈನಿಂಗಲ್ಲಿ ಈಗ ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಈಗ ಸಿಗ್ತಾ ಉಂಟು ಇನ್ಫಾರ್ಮೇಷನ್, ಸಾರಿ ಕೇಳಬೇಕು ಅಂತ. ಏನು, ಸಾರಿ ಸರ್, ಸಾರಿ, ಇದಲ್ಲ, ಈ ಥರ ಕೇಳಿ ಪ್ರಯೋಜನ, ಕೇಳಲೇಬೇಡಿ ಆ ಥರ ಕೇಳೋದಾದ್ರೆ ಕೂಡ. ಸಾರಿ ಹೇಗಿರಬೇಕು ಅಂದರೆ, ಸಾರಿ ಕೇಳಿದ್ದು ಅವನಿಗೆ ಅಥವಾ ಅವಳಿಗೆ ಆಗೋದಾದರೆ ನಿಮಗೆ ಅದನ್ನು ಮುಟ್ಬೋದು ಅನ್ನೋಂಥ ರಿಲೇಷನ್ಶಿಪ್ಪಲ್ಲಿದ್ದರೆ ನೀವು ಬೇಕಾದ್ರೆ ಒಂದು ಲೈಟಾಗಿ ಸೆಕೆಂಡ್ ಕೊಡೋದು ಅಥವಾ ಹಗ್ ಮಾಡೋದು ಆಗ್ತದೆ ನೋಡಿ ನಿಮಗೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ ಬಾಡಿ ಟಚ್ ಮಾಡುವಂಥ ಇದು ರಿಲೇಷನ್ಶಿಪ್ ಇದ್ದರೆ. ಇಲ್ಲ ಅಂತಂದರೆ ಬಾಸು ಅಥವಾ ಬೇರೆಯವರು ಅಂತಿದ್ರೆ, ಪಬ್ಲಿಕ್ ಅಂತಿದ್ರೆ, ರಿಯಲಿ ಸಾರಿ ಸರ್, ರಿಯಲಿ ಸಾರಿ ಮೇಡಮ್, ಸ್ವಲ್ಪ ಆ ಗ್ಯಾಪ್ ಮೇಂಟೈನ್ ಮಾಡಿ ಜೆನ್ವಿನ್ ನಿಮ್ಮ ಮುಖದಲ್ಲಿ ಆ ಒಂದು ಸಾರಿ ಇದು ಕಾಣಬೇಕು ಅವರಿಗೆ, ಅದು ಹೇಳಬೇಕು. ಪ್ಲಸ್ ಇನ್ನೊಂದು ಆಗೋದಾದರೆ ಮಾತ್ರ ನೋಡಿ, ಥಿಂಕ್ ಬಿಫೋರ್ ಯು ಸ್ಪೀಕ್. ಮಾತಾಡಿ ಏನು ಬರೀ ಸಾರಿ ಮಾತ್ರ ಕೇಳುವಂಥದ್ದು ಒಂದು. ಇನ್ನೊಂದು ಆಗೋದಾದ್ರೆ ಏನು ಹೇಳಿ, ಅದೇನೋ ಮಿಸ್ಟೇಕ್ ಆಗಿದೆ ಅಲ್ಲ, ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವ್ರು ಮಾಡಿಲ್ಲ ನಾವಲ್ವ, ಅದಕ್ಕೆ ಒಂದು ಹೇಳಿ, ಇಲ್ಲ ನಾನು 1 hour ಬಿಟ್ಟು ಅದನ್ನು ಮುಗಿಸ್ತೇನೆ, ಇಲ್ಲ ನಾನು ಸಂಜೆ ಹೋಗೋದಕ್ಕೆ ಇದನ್ನು ಮುಗಿಸ್ತೇನೆ, ಅಥವಾ ನಾನು ಇವತ್ತು ಮಾಡ್ತೇನೆ, ಇಲ್ಲ ನಾನು ಮಂಡೇ ಮಾಡ್ತೇನೆ. ಗೊತ್ತಿದ್ದರೆ ಮಾತ್ರ, ಅದು ಆಗ್ತದೆ ಅಂತಿದ್ದರೆ ಅದನ್ನು ಪಾಸಿಬಿಲಿಟಿ ಹೇಳಿ. ಇಲ್ಲದಿದ್ದರೆ ಬರೀ ಸಾರಿ ಅಂತ ಮಾತ್ರ ಕೇಳಿ, ಜೆನ್ವಿನ್ ಆಗಿ ಸಾರಿ ಕೇಳಿ ನಿಲ್ಲಿಸಿ ಆ ಕಾನ್ವರ್ಸೇಷನ್. ಅಂತೂ ಉದ್ದಕ್ಕೆ ಅಲ್ಲಿ ಮಾತಾಡಲಿಕ್ಕೆಲ್ಲ, ಏನು ಆ ಸಮಸ್ಯೆ ಏನಕ್ಕಾಯಿತು ಅಂತ ಉದ್ದಕ್ಕೆ ಸಾರಿ ಹೇಳಲಿಕ್ಕಿಲ್ಲ, ಏನು
ಇಲ್ಲ ಸರ್, ಅದು ನಿನ್ನೆ ಕರೆಂಟ್ ಇರಲಿಲ್ಲ, ನಿನ್ನೆ ನಾನು ಬ್ಯುಸಿ ಇದ್ದೆ, ನಿನ್ನೆ ಅಲ್ಲಿ ಹೋಗಿದ್ದೆ, ನಿನ್ನೆ ಆಸ್ಪತ್ರೆ ಹೋಗಿದ್ದೆ, ನಿನ್ನೆ ಯಾಕೆ ಆ ಸಮಸ್ಯೆ ಆಯಿತು ಅಂತ ಉದ್ದಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಲಿಕ್ಕಿಲ್ಲ. ಅದು ಅವಾಗ ಏನಾಗ್ತದೆ ಅವರಿಗೆ, ಇವನು ತಪ್ಪು ಮಾಡಿದ್ದಲ್ಲದೆ ಈಗ ಮತ್ತೆ ನನಗೆ ಅದದ್ದು ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ, ಅವನು ಆರ್ಗ್ಯುಮೆಂಟ್ ಮಾಡ್ತಿದ್ದಾನೆ, ಈಗ ಅವನು ಇಲ್ಲ, ಮತ್ತೆ ಏನಾಗ್ತದೆ ಅವಾಗ ಬೆಂಕಿಗೆ ತುಪ್ಪ ಹಾಕಿದಾಗಿದೆ, ಮತ್ತೆ ಅವರಿಗೆ ಕೋಪ ಜಾಸ್ತಿ ಬರ್ತದೆ. ಅದಕ್ಕೆ ಏನು ಮಾಡಬೇಕು, ಆದಷ್ಟು ಅಂತ ಇನಿಷಿಯಲ್ ನಿಮಗೆ ಒಂದೇ ಸರಿ ಬರೋದಿಲ್ಲ, ಇದು ಪ್ರಾಕ್ಟೀಸ್ ಬೇಕು ಇದಕ್ಕೆ. ಅದಕ್ಕೋಸ್ಕರ ಏನಂದರೆ ಮಾತಾಡಿ ಆದಷ್ಟು ಕಮ್ಮಿ. ಅದರಲ್ಲಿ ಫಸ್ಟು ಒಂದೇ ಒಂದು ಗೋಲ್ಡನ್ ವರ್ಡ್ ಅಂದರೆ ರಿಯಲಿ ಸಾರಿ ಸರ್, ಮೇಡಮು ಅಥವಾ ನಿಮ್ಮ ರಿಲೇಷನ್ಶಿಪ್ ನೋಡಿಕೊಂಡು ಆಗಲೇ ಹೇಳಿದೆ ನಾನು ಅಂತ ಹೇಳಿದೆ ನಾನು. ಅದಾದಮೇಲೆ ಒಂದು ವೇಳೆ ನಿಮ್ಮದು ಆ್ಯಕ್ಷನ್ಗಳು ಬೇರೆ ಇದ್ದರೆ ಯೋಚನೆ ಮಾಡ್ಕೊಳ್ಳಿ, ನೋಡಿ ಇದನ್ನು ಏನು ಇದರ ದೊಡ್ಡ ಪರಿಣಾಮ ಏನಾಗ್ಬೋದು. ಒಂದು ವೇಳೆ ನಾನೇ ಈಗ ಹೇಳಿ ಜಸ್ಟಿಫೈ ಮಾಡ್ತಿದ್ದೇನೆ ತಪ್ಪು ನಿಂದೆ ಅಂತ ಹೇಳ್ಬಿಟ್ಟು ಅಥವಾ ನಿಮ್ಮದೇ ಅಂತ ಹೇಳ್ಬಿಟ್ಟು ಏನಾಗ್ಬೋದು, ಬಿಗರ್ ಪಿಕ್ಚರ್ ತಿಳ್ಕೊಳ್ಳಿ ಏನಾಗ್ತದೆ ಅಂದರೆ. ಈಗ ಉದಾಹರಣೆಗೆ ಆಫೀಸಲ್ಲಿ ನಿಮ್ಮ ಬಾಸಿಗೆ ನೀವು ಮಾತಾಡ್ತಾ ಇದ್ದೀರಿ, ತಪ್ಪು ಬಾಸದ್ದೇ ಇದೆ, ಆದರೂ ಕೂಡ ಏನೋ ಗಟ್ಟಿ ಮಾತಾಡ್ತಿದ್ದಾರೆ ಅಂದರೆ, ಅಥವಾ ಮನೆಯಲ್ಲಿ ಯಾರೋ ನಿಮಗೆ ತುಂಬ ಆತ್ಮೀಯರು ಮಾತಾಡ್ತಿದ್ದಾರೆ, ಅಥವಾ ವರ್ಕಲ್ಲಿ ಅಥವಾ ಔಟ್ಸೈಡಲ್ಲಿ ಏನೋ ತಪ್ಪು ಅವರದ್ದು, ಈಗ ಟ್ರಾಫಿಕಲ್ಲಿ ಯಾರೋ ಒಬ್ಬರು ಮಾತಾಡ್ತಿದ್ದಾರೆ, ತಪ್ಪು ಅವರದ್ದೇ ಇದೆ, ಆದರೂ ಕೂಡ ಏನು ಮಾಡಿ, ನಿಮಗೆ ಆ ನೆಮ್ಮದಿ ಜೀವನ ಬೇಕು. ಬಿಗರ್ ಪಿಕ್ಚರ್ ಅಂತಂದ್ರೆ ಒಂದು ವೇಳೆ ಟ್ರಾಫಿಕಲ್ಲಿ ಯಾರೋ ಬಂದ್ಬಿಟ್ಟು ನಿಂದೆ ತಪ್ಪು ಅಂತೇಳಿ ವಾದ ಮಾಡಿ ಅವನೇನೋ ಮಾಡಿಬಿಟ್ರೆ ಗೊತ್ತಿಲ್ಲ, ಅವರು ತುಂಬ ನಮಗೆ ಫ್ಯೂಚರಲ್ಲಿ ತೊಂದರೆನೂ ಕೊಡುವಂಥ ವ್ಯಕ್ತಿಗಳು ಇರ್ಬೋದು. ಕೆಲವರೆಲ್ಲ ನೇಚರ್ಗಳಿದೆ ನೋಡಿ, ಬೇರೆಯವ್ರ ಮೈಂಡ್ಗಳು ಅವ್ರಿಗೆ ಏನಕ್ಕೂ ಹೆಸರಲ್ಲ. ಕೆಲವರು ಇದ್ದಾರೆ ಬೇಕು ಅಂತಲೇ ಅವರ ಜೀವನದಲ್ಲಿ ಇರುವುದೇ ಅಂತಂದರೆ ಇನ್ನೊಬ್ಬರಿಗೆ ಕಷ್ಟಪಡು ಬೇಕು ಅಂತಲೇ, ಅವಾಗ ನಮ್ಮ ಕಾಲಿಗೆ ನಾವೇ ಕಲ್ಲು ಹಾಕೊಂಡಾಗ. ಅದಕ್ಕೋಸ್ಕರ ಇನ್ನೊಬ್ಬರಿಗೆ ಯಾವ ಥರ ಇದ್ದಾರೆ ನಮ್ಗೆ ಗೊತ್ತಿಲ್ಲ, ಎಸ್ಪೆಷಲಿ ಈಗ ಔಟ್ಸೈಡಲ್ಲಿ ಗೊತ್ತಿಲ್ಲದವರು. ಸೊ ಅದ ಕಾರಣ ಒಂದು ಆ ಫ್ಯೂಚರ್ದು ಪ್ರಾಬ್ಲಮನ್ನು ನಾವು ಎಳ್ದಾಕೊಳ್ಳೋದು ಅಂತ ಲೆಕ್ಕ. ಅವರ ತಪ್ಪನ್ನು ನೀವು ವಾದ ಮಾಡಿ ನಿಂದೆ ತಪ್ಪು ಅಂತ ಹೇಳಿದ್ರೆ. ಇನ್ನೊಂದು, ಈಗ ಮನೆಯಲ್ಲಿದ್ದವು ಅಥವಾ ಆಫೀಸಲ್ಲಿ ಈಗ ಬಾಸದ್ದು ತಪ್ಪಿದ್ರು ಕೂಡ ನೀವು ಸಾರಿ ಕೇಳಿ. ಯಾಕೆ, ನನಗೆ ಬಾಸ್ ಬೇಕು, ಲೈಫ್ ಲಾಂಗ್ ನಾನು ವರ್ಕ್ ಮಾಡಿ ನೆನಪಿದೆ ನೋಡಿ, ಎಲ್ಲ ನಮ್ಮದು ಟ್ರೈನಿಂಗಲ್ಲಿ ಕೂಡ ನಾವು ನಮ್ಮದು ಬೇರೆ ವಿಡಿಯೋದಲ್ಲಿ ನೀವು ಅದರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ನಿಮಗೆ. ಲೈಫಲ್ಲಿ ಮ್ಯಾಕ್ಸಿಮಮ್ ಟೈಮ್ ನಾವು ಸ್ಪೆಂಡ್ ಮಾಡುವಂಥ ಜಾಗ ಆಫೀಸ್ ಅಂತ, ವರ್ಕ್ ಪ್ಲೇಸು. ಅಲ್ಲಿ ನಾವು ಸುಖವಾಗಿರಬೇಕಲ್ಲ. ಆ ಸುಖವಾಗಿರಬೇಕು ಅಂದರೆ ನಾವು ಯಾವತ್ತು ಪ್ರತಿದಿನ ಬಾಸ್ ಜೊತೆಗಿರಬೇಕು. ಆ ಬಾಸನ್ನು ನಾವು ಎದುರಾಕೊಂಡು ನಾವು ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಸಪ್ಪೆ ಇದ್ದರೆ, ಬೇಸರ ಮಾಡ್ಕೊಂಡಿದ್ರೆ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಂಡ್ರೆ, ಅದಕ್ಕೋಸ್ಕರ ಅದು ಬೇಡ. ಸೊ ಅದಕ್ಕೋಸ್ಕರ ಬಿಗರ್ ಪಿಕ್ಚರ್ ನಮಗೆ ಲಾಸ್ ಏನಾಗೋದಂದರೆ, ನನ್ನ ಬಾಸನ್ನು ಎದುರಾಕೊಂಡ್ರೆ ನನಗೆ ಜೀವನ ತೊಂದರೆ, ನನ್ನ ಮನೆಯಲ್ಲಿ ಯಾರನ್ನಾದ್ರೂ ನಾವು ಎದುರಾಕೊಂಡ್ರೆ ನಮ್ಮ ಜೀವನದಲ್ಲಿ ಮನೆಯಲ್ಲಿ ನನಗೆ ಅಸಮಾಧಾನ, ಹ್ಯಾಪಿನೆಸ್ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿ, ಯಾವತ್ತೂ ನನಗೆ ನಮ್ಮ ಮನೆಯವರ ಆತ್ಮೀಯರು ಬೇಕು, ಪ್ರೀತಿಯಿಂದ ಇರಬೇಕು ನಾನು. ಅದಕ್ಕೋಸ್ಕರ ನಾವು ಅವರದ್ದೇ ತಪ್ಪಿದ್ದರೂ ಕೂಡ ಸಾರಿ ನೀವು ಕೇಳಿ. ಜೀವನ ನಮಗೆ ಸುಖಕರವಾಗಿರಬೇಕು. ಫ್ಯೂಚರಲ್ಲೂ ಅವರಿಗೆ ಕೆಲವರು ಸರಿ ರಿಯಲೈಸ್ ಆಗತ್ತೆ, ಕೆಲವು ಸಮಯ ಆದಾಗ ತಪ್ಪು ನಂದೇ ಇತ್ತು, ಆದರೆ ಇನ್ನೊಬ್ಬರು ಸಾರಿ ಕೇಳಿದ್ದಾರೆ, ಅವರಿಗೆ ರಿಯಲೈಸ್ ಆಗಬಹುದು. ನೆನ್ಪಿಟ್ಕೊಳ್ಳಿ, ಅವರು ಅವಾಗ ಸಾರಿ ಕೇಳಿ ತಪ್ಪು ಅವ್ರದ್ದು ರಿಯಲೈಸ್ ಆದಾಗ ನಮಗೆ ಮೆನ್ಷನ್ ಮಾಡಿದರೂ ಕೂಡ ಅದನ್ನು ಯಾವತ್ತೂ ಅಲ್ಲಿ ಮತ್ತೆ ಹೈಲೈಟ್ ಮಾಡಲಿಕ್ಕಿಲ್ಲ. ಗೊತ್ತಿತ್ತು ನೀವು ಬರ್ತೀರಿ ಅಂತ ಹೇಳಲಿಕ್ಕಿಲ್ಲ. ಮತ್ತೆ ನೆನ್ಪಿಟ್ಕೊಳ್ಳಿ, ತೊಂದರೆ ಮಿಸ್ಟೇಕ್ ಆಗತ್ತಲ್ವಾ, ಮನುಷ್ಯರಂದರೆ ಅದೇ ಥರ ನೋಡಿ, ವರಿ ಮಾಡಬೇಡಿ. ಅದನ್ನು ಸ್ವಲ್ಪ ಲೈಟಾಗಿ ಅದನ್ನು ಮುಂದೆ ತೊಗೊಂಡು ಹೋಗ್ಬೇಕು. ಎಲ್ಲೂ ಕೂಡ ಅಲ್ಲೇ ಹೈಲೈಟ್ ಮಾಡಲಿಕ್ಕಿಲ್ಲ, ಮತ್ತೆ ನಿಂದೆ ತಪ್ಪು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು ಆಗೋದಾದರೆ ಈ ಸಾರಿ ಕೇಳಿ ಅಲ್ಲಿಗೆ ಅವ್ರು ಜಸ್ಟ್ ಮುಗೀತು. ಆಗೋದಾದರೆ ಇಮಿಡಿಯೇಟಾಗಿ ಆ ಸಮಸ್ಯೆ ಅವ್ರಿಗೆ ಯಾಕೆ ಅಸಮಾಧಾನ ಆಗಿದೆ, ಕೋಪ ಬಂದಿದೆ, ಅದಕ್ಕೆ ಆ ಸೊಲ್ಯೂಷನ್ ಅವರಿಗೆ ಬೇಕಾದ ವಿಷಯಗಳನ್ನು ಮಾಡಲಿಕ್ಕೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೋಡಿ. ಅದನ್ನು ಅವಾಗಲೇ ಒಂದೊಂದು ಸರಿ ಹೇಳಿರ್ತೀವಿ, ಒಂದು ಗಂಟೆಯಲ್ಲಿ ಮಾಡ್ತೀನಿ, ಇಲ್ಲ ಸಂಜೆ ಮಾಡ್ತೀನಿ, ಇಲ್ಲ ನಾಳೆ ಮಾಡ್ತೀನಿ, ಇಲ್ಲ ಮಂಡೇ ಮಾಡ್ತೀನಿ ಹೇಳಿರ್ತೀನಿ. ಅವಾಗ ಹೇಳಿದ್ದಾನೆ, ಅದನ್ನು ಮಾಡಲಿಕ್ಕೆ ನೋಡಿ ಬೇಗ. ಓಕೆ, ನೆಕ್ಸ್ಟು ನೋಡಿ, ಇದು ಭಾಳ ಅಗತ್ಯ. ಇನ್ನೊಬ್ಬರು ಅಪ್ಸೆಟ್ ಆಗಿದ್ದಾರೆ, ಇನ್ನೊಬ್ಬರು ಕೋಪದಲ್ಲಿದ್ದಾರೆ, ಅಥವಾ ಇನ್ನೊಬ್ಬರ ಬಿಹೇವಿಯರ್ ಈ ಥರ ಉಂಟು, ಅವರು ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಹತ್ರ. ಯೋಚನೆ ಮಾಡ್ಕೊಳ್ಳಿ, ಏನಕ್ಕೆ ಆ ಥರ ಆಗಿರ್ಬೋದು ಅವರಿಗೆ. ಎಂಪತಿ ಅಂದರೆ ಅವರ ಜಾಗದಲ್ಲಿ ಇದ್ದುಕೊಂಡು ನೀವು ಯೋಚನೆ ಮಾಡಿ ಅಂತೆ. ನೀವೇನು ಮಾಡ್ತಿದ್ರಿ ಆ ಜಾಗದಲ್ಲಿದ್ದರೆ? ಒಂದೊಂದ್ಸರಿ ಯೋಚನೆ ಬರುತ್ತೆ, ಅಯ್ಯೋ ನಾನಾದರೆ ಇದಕ್ಕಿಂತ ದೊಡ್ಡದಾದಂಥ ಮಾಡ್ತಿದ್ನೋ ಏನೋ ಯೋಚನೆ ಬರ್ಬೋದೇನೋ ನಿಮಗೆ. ಆದ ಕಾರಣ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಇನ್ನೊಬ್ಬರನ್ನು, ಅವನು ಅಥವಾ ಅವಳು ಯಾಕೆ ಈ ಥರ ಬಿಹೇವ್ ಮಾಡಿದೆ. ಈಗ ಉದಾಹರಣೆಗೆ ಬಾಸು ಸ್ವಲ್ಪ ಗಟ್ಟಿ ಮಾತಾಡ್ತಾರೆ, ಬೈತಾರೆ, ಏನಕ್ಕೆ ನೆನ್ಪಿಟ್ಕೊಳ್ಳಿ, ಆ ಬಾಸಿಗೆ ಆ ರೆಸ್ಪಾನ್ಸಿಬಿಲಿಟಿ ಇದೆ. ಸಂಸ್ಥೆ ಬೆಳಿಬೇಕು ಅಥವಾ ಆ ಒಂದು ಏನದು
ಆರ್ಗನೈಸೇಷನಲ್ಲಿ ಆ ಒಂದು ರೋಲನ್ನು ಅವರು ಜವಾಬ್ದಾರಿ ತೊಗೊಂಡು ಮಾಡಿದರೆ ಮಾತ್ರ ನಾನು ಬೆಳೀತೇನೆ, ಸಂಸ್ಥೆಯನ್ನು ಬೆಳೆಯುತ್ತೆ, ಎಲ್ಲರೂ ಬೆಳೀತಾರೆ. ಸೊ ಅದ ಕಾರಣ ಯಾವತ್ತೂ ಇನ್ನೊಬ್ಬರು ಆ ಒಂದು ಬಿಹೇವಿಯರ್ ಮಾಡ್ತಾರೆ ಅರ್ಥ ಮಾಡ್ಕೋಬೇಕು, ಯಾಕೆ ಅವನು ಅಥವಾ ಅವಳು ಈ ಥರ ಬಿಹೇವ್ ಮಾಡ್ತಾರೆ ಅಥವಾ ಮಾತಾಡಿರ್ಬೋದು. ಅರ್ಥ ಮಾಡ್ಕೊಳ್ಳಿ, ಎಂಪತಿ, ಅವರ ಜಾಗದಲ್ಲಿ ಇದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಯಾವತ್ತು ಒಂದು ವೇಳೆ ನಮಗೆ ಆ ಒಂದು ಪರ್ಸನ್, ಅದು ಹುಡುಗ ಹುಡುಗಿ ಇರ್ಬೋದು, ಅದು ಯಾರೇ ಮನೆಯಲ್ಲಿರ್ಬೋದು, ಔಟ್ಸೈಡ್ ಇರ್ಬೋದು, ಅಥವಾ ಬಾಸ್, ನಿಮಗೆ ಒಂದು ವೇಳೆ ರೆಗ್ಯುಲರ್ ಆಗಿ ನಿಮ್ಮ ಮೈಂಡಲ್ಲಿ ಅವನನ್ನು ಅಥವಾ ಅವಳನ್ನು ಕಂಡ್ರೆ ನಿಮಗೆ ಅಸಮಾಧಾನ ಅಥವಾ ಕೋಪ ಅಥವಾ ಒಂದು ನೆಗೆಟಿವ್ ಥಿಂಕಿಂಗ್ ಇದೆ ಅಂತಿದ್ರೆ ನೆನ್ಪಿಟ್ಕೊಳ್ಳಿ, ಅದನ್ನು ರಿಲೀಸ್ ಮಾಡಲಿಕ್ಕೆ ನೆಗೆಟಿವ್ ಬಿಡಬೇಕು. ನೋಡಿ, ಫಸ್ಟ್ ಹಿಂದಿನ ಸ್ಲೈಡಲ್ಲಿ ನಾನು ತೋರಿಸಿದೇನು, ನೆಗೆಟಿವ್ ಮೈಂಡ್ ಇಟ್ಕೊಂಡು ನಾವು ಲೈಫಲ್ಲಿ ಪಾಸಿಟಿವ್ ಆಗಿ ಗ್ರೋತ್ ಆಗಲಿಕ್ಕೆ ಆಗೋದಿಲ್ಲ ಹೇಳಿದೆ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಿ, ಆ ನೆಗೆಟಿವ್ ಮೈಂಡನ್ನು ತೆಗಿಬೇಕು ಅವನ ತಗೊಳ್ಳೋದಿಲ್ಲ. ಏನು ಮಾಡಬೇಕು ನೋಡಿ, ಇದು ಹೆಲ್ಪ್ ಆಗುತ್ತೆ. ಪ್ರತಿದಿನ ಗ್ರ್ಯಾಟಿಟ್ಯೂಡ್ ಲೈನ್ ಬರೀರಿ ಅವನದ್ದು ಅಥವಾ ಅವಳ ಬಗ್ಗೆ. ಏನು, ನನಗೆ ದೇವರು ಬಹಳ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ, ದೇವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ, ನನಗೆ ಬಹಳ ಒಳ್ಳೆಯ ಡ್ಯಾಶ್ ಅವರ ರಿಲೇಷನ್ಶಿಪ್ ಪ್ಲಸ್ ಅವರ ಹೆಸರು ನಮಗೆ ಅವರನ್ನು ಕೊಟ್ಟಿದ್ದಾರೆ ಜೀವನದಲ್ಲಿ. ಅದು ನಿಮ್ಮ ಮನೆಯಲ್ಲಿರ್ಬೋದು, ಯಾವುದೋ ಒಂದು ರಿಲೇಷನ್ಶಿಪ್ ಅಥವಾ ಅವಳು, ಅಥವಾ ಆಫೀಸಲ್ಲಿರ್ಬೋದು, ಅಥವಾ ಪಬ್ಲಿಕಲ್ಲಿರ್ಬೋದು. ನನಗೆ ಅವನು ಅಥವಾ ಅವಳು ರೆಗ್ಯುಲರ್ ಆಗಿ ನಾವು ಸಂಪರ್ಕ ಮಾಡಬೇಕು, ಅಥದವ್ರ ಜೊತೆ ನಾವು ಖುಷಿಯಾಗಿರಬೇಕು. ನೆಗೆಟಿವಲ್ಲಿ ಇದ್ದರೆ ನಾವು ಗ್ರೋತ್ ಆಗೋದಿಲ್ಲ. ಅದಕ್ಕೋಸ್ಕರ ಗ್ರ್ಯಾಟಿಟ್ಯೂಡ್ ಲೈನ್ ಬರೀರಿ ಅವರ ಬಗ್ಗೆ. ಅವಾಗ ನಿಮ್ಗೆ 1 ತಿಂಗಳು 2 ತಿಂಗಳಲ್ಲಿ ಅವರ ಅಥವಾ ಅವಳ ಬಗ್ಗೆ ರಿಲ್ಯಾಕ್ಸ್ಡ್ ಮೈಂಡ್ ಸೆಟ್ ಬರ್ತದೆ. ಅವಾಗ ಎಲ್ಲಿದ್ದರೂ ಕೂಡ ನಿಮಗೆ ನೆಗೆಟಿವ್ ಮೈಂಡ್ ಸೆಟ್ ಬರೋದಿಲ್ಲ, ಅವನ ಅಥವಾ ಅವಳ ಬಗ್ಗೆ ರೆಸ್ಪೆಕ್ಟ್ ಬರುತ್ತೆ. ಸೊ ನಿಮಗೆ, ಯಾಕೆಂದರೆ ಅವ್ರನ್ನ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಜೀವನದಲ್ಲಿ ಅವ್ರು ಬೇಕು ನಮಗೆ. ಸೊ ಆದ ಕಾರಣ ನಾವು ಮೈಂಡಲ್ಲಿ ಕೂಲಾಗಿರಬೇಕು. ಈಗ ಒಂದು 8 ಪಾಯಿಂಟ್ ಹೇಳಿದೆ ಇಲ್ಲಿ. ಇನ್ನೊಬ್ಬರು ಅಪ್ಸೆಟ್ ಆದಾಗ, ಇನ್ನೊಬ್ಬರು ಕೋಪದಲ್ಲಿದ್ದಾಗ, ಇನ್ನೊಬ್ಬರು ಏನಾದರೂ ನಮಗೆ ಆ ಒಂದು ಬಿಹೇವಿಯರಲ್ಲಿ ನಿಮಗೆ ಸ್ವಲ್ಪ ಅದು ಹಿತಕರವಾದದ್ದು ಬಂದಾಗ, ನಾರ್ಮಲ್ ಈಗ ಆದರೆ ನಿಮಗೆ ಕೋಪ ಬರ್ತಾ ಉಂಟು ಈಗ, ಆದರೆ ಇವತ್ತಿಂದ ಕೋಪ ಬಾರದಿರೋ ಥರ ಮಾಡಲಿಕ್ಕೆ ಈ ಪಾಯಿಂಟ್ಗಳನ್ನು ನೆನಪಿಟ್ಕೋಬೇಕು. ಕೋಪ ಮಾಡಿಕೊಂಡೇ ಏನು ಡೇಂಜರ್, ಕೋಪ ಮಾಡ್ಕೋಬಾರ್ದು ಯಾಕೆ, ಇದೆಲ್ಲ ಕೆಲವು ಪಾಯಿಂಟ್ ಹೇಳಿದೆ. ಅದಂತೇಳಿ ಈಗ ಸರಿ, ಈ ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಥವಾ ಈ ಕೋಪ ಕಂಟ್ರೋಲ್ ಮಾಡೋದು ಇಷ್ಟೆಲ್ಲ ಮಾಡಬಹುದು. ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕ್ರಮೇಣ ಒಂದು 1 ತಿಂಗಳ 2 ತಿಂಗಳ ರೇಂಜಲ್ಲಿ ನಿಮಗೆ ಕಂಟ್ರೋಲ್ ಬರ್ಬೋದು ನಿಮ್ಮ ಮೈಂಡಿಗೆ. ಆದರೆ ಇನ್ನೊಂದು ಭಾಳ ಡೇಂಜರ್ ಇದೆ. ಇದೇ ನನಗೆ ಕೋಪ ಮಾಡ್ಕೊಂಡು ನಾನೇ ಕೆಲವು ನೋಡಿ ಇಲ್ಲಿ ಅಂತ ಹೇಳಿದೆ ನೋಡಿ, ಇನ್ನೊಬ್ಬರು ತಪ್ಪಲ್ಲಿದ್ದರೂ ಕೂಡ ಸಾರಿ ನೀವು ಕೇಳಿ ಅಂತ ಹೇಳಿದೆ ನಾನು. ಆದರೆ ಏನಾಗ್ತದೆ, ನಿಮ್ಮ ಮೈಂಡಲ್ಲಿ ಬರ್ಬೋದು, ಸರ್ ಅವ್ರದ್ದು ತಪ್ಪು, ನಾನು ಯಾಕೆ ಸಾರಿ ಕೇಳಬೇಕು, ಬರಬಹುದು ನಿಮ್ಮ ಮೈಂಡಲ್ಲಿ. ತೊಂದರೆ ಇಲ್ಲ, ಯಾಕಂದರೆ ನಮಗೆ ನೋಡಿ ಇಲ್ಲಿ ಆನ್ಸರ್ ಕೊಡುತ್ತದೆ. ಇನ್ನೊಬ್ಬರು ತಪ್ಪನ್ನು ಕೂಡ ನಾವು ಸಾರಿ ಕೇಳಬೇಕು, ಯಾಕಂದರೆ ನನಗೆ ಅವನು ಅಥವಾ ಅವಳು ಬೇಕು ಲೈಫಲ್ಲಿ. ಅದು ನಾವು ತಿಳ್ಕೊಂಡ್ರೆ ಆ ರಿಲೇಷನ್ಶಿಪ್ ನಮಗೆ ಸ್ಟ್ರಾಂಗ್ ಆಗಬೇಕು ಅಂತಂದರೆ ತೊಂದರೆ ಇಲ್ಲ. ನೆನ್ಪಿಟ್ಕೊಳ್ಳಿ, ಪರ್ಫೆಕ್ಟ್ ಯಾರಿಲ್ಲ, ಮಿಸ್ಟೇಕ್ ಆಗತ್ತಲ್ವ, ಮಿಸ್ಟೇಕ್ ಮಾಡಿದರು ತೊಂದರೆ ಇಲ್ಲ, ಮೂವ್ ಆನ್, ಲೈಫಲ್ಲಿ ಮುಂದೆ ಹೋಗಿ, ಆಯಿತಾ. ಸೊ ಈಗ ಇದು ಓಕೆ, ಒಂದು ಹಂತಕ್ಕೆ ನಿಮಗೆ ಕಂಟ್ರೋಲ್ ಮಾಡಬಹುದು. ಆದರೆ ಇದಕ್ಕಿಂತ ಡೇಂಜರ್ ಇನ್ನೊಬ್ಬ ಇದ್ದಾನೆ, ಅದು ನಿಮ್ಮನ್ನು ಬಾಯಲ್ಲಿ ಸುಮ್ಮನೆ ಇರಲಿಕ್ಕೆ ಬಿಡುವುದಿಲ್ಲ. ಈಗಿರಾಗೆ ಯಾರು, ಈಗೋ ಅಥವಾ ಅಹಂಕಾರ ಅಂತ ಹೇಳ್ತಾರೆ ಒಬ್ಬರು. ಇದು ಆ್ಯಕ್ಚುಲಿ ಒಬ್ಬನ ಜೀವನವನ್ನು ಅವನು ಎಷ್ಟೇ ಅಥವಾ ಅವಳು ಎಷ್ಟೇ ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದರೂ ಕೂಡ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಗೊತ್ತಾಗಿಲ್ಲ ಅಂದರೆ, ಅಹಂಕಾರ ಅಥವಾ ಈಗೋವನ್ನು ಮ್ಯಾನೇಜ್ ಮಾಡಲಿಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಟೈನಿ ಅಂತ ಜೀವನದಲ್ಲಿ ಅವ್ರು ಕೆಳಗಡೆ ಬರ್ತಾರೆ. ಎಷ್ಟೊಂದು ರಿಯಲ್ ಲೈಫಲ್ಲಿ ಆಗಿದ್ದು ಉಂಟು, ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ ಅಥವಾ ನಿಮ್ಮ ಆಫೀಸಲ್ಲಿ ಆಗಿತ್ತು ನೋಡಿ. ತುಂಬ ನಮಗೆ ಇದು ವಿಷ ಪದಾರ್ಥ ಅಂದರೆ ಎಷ್ಟು ದೊಡ್ಡ ವಿಷಯ ಅಂತಂದರೆ ನಮ್ಮನ್ನು ಸಾಯಿಸುತ್ತಲ್ಲ ಒಂದ್ಸರಿ. ಅದಕ್ಕೋಸ್ಕರ ಈಗೋ ಮ್ಯಾನೇಜ್ಮೆಂಟು ಅಥವಾ ಅಹಂಕಾರವನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋದು ನಾವು ತುಂಬ ಕ್ರೂಷಲ್. ಈಗಿನ ಕಾಲದಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ನೋಡ್ತಾ ಇದ್ದೇವೆ, ಕಂಪ್ಯಾರಿಸನ್ ಆಗ್ತಾ ಉಂಟು. ಅವಾಗ ನಾನೇನು ಕಮ್ಮಿ ಇಲ್ಲ, ಪಾಸಿಬಿಲಿಟಿಗಳು ಎಲ್ಲ ಕಾಣ್ತಾ ಉಂಟು ಎಲ್ಲದಕ್ಕೂ ಕೂಡ. ಈ ಥರ ಮಾಡಿರಿ, ಈ ಥರ ಮಾಡ್ಬೋದು, ಈ ಥರ ಮಾಡಿರಿ, ಈ ಥರ ಮಾಡೋದು, ಅವ್ನು ಬೈದರೆ ಈ ಥರ ಮಾಡ್ಬೋದು, ಎಲ್ಲ ನಿಮಗೆ ಪಾಸಿಬಿಲಿಟಿ ಕಾಣ್ತಾ ಉಂಟು. ಆದರೆ ಗ್ರೌಂಡು ತಿಳ್ಕೊಳ್ಳಿ, ನೀವು ಅಹಂಕಾರದಲ್ಲಿ ಏನೇ ಬಿಹೇವ್ ಮಾಡಿ ಏನೇ ಮಾತಾಡಿದ್ರು ಕೂಡ ತಪ್ಪಿಸ್ಕೊಂಡು ರೂಟ್ಗಳು ಇರ್ಬೋದು ನಿಮಗೆ. ಫೈನಲಿ ದೇವರು ನೋಡ್ತಾ ಇದ್ದಾರೆ ಮೇಲಿಂದ, ಅದಕ್ಕೆ ಅದು ಟ್ರಾನ್ಸ್ಪರೆಂಟ್ ಇದೆ. ಅವರು ಯಾವತ್ತಿದ್ರೂ ಕೂಡ ಲಾ ಆಫ್ ಕರ್ಮ ಅಂತ ಹೇಳ್ತಾರೆ. ಲಾ ಆಫ್ ಕರ್ಮ, ನಾವು ಏನು ಮಾಡ್ತೇವೆ ಅದು ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದ್ದರೆ ಇಲ್ಲ, ಅದರಲ್ಲಿ ನಿಮಗೆ ಫ್ಯೂಚರಲ್ಲಿ ತುಂಬ ದೊಡ್ಡ ತೊಂದರೆಗಳಿದೆ ಅದರಲ್ಲಿ. ಯಾಕಂದರೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಬೇಕೇ ವಿನಃ ತೊಂದರೆ ಕೊಡಬಾರ್ದು. ಇಲ್ಲ ನ್ಯೂಟ್ರಲ್ಲಿ ಹೆಲ್ಪ್ ಮಾಡಬೇಕು,
ಬಟ್ ನಮ್ಮಿಂದ ಇನ್ನೊಬ್ಬರಿಗೆ ಇಲ್ಲ ತೊಂದರೆ. ಅದಕ್ಕೋಸ್ಕರ ಒಂದೇನು, ಈಗ ಈಗೋ ಇದನ್ನೀಗ ಮ್ಯಾನೇಜ್ ಮಾಡಲಿಕ್ಕೆ ಅಷ್ಟೊಂದು ಈಸಿ ಇಲ್ಲ ಇದು. ನಾನು ಅವ್ರಿಗೆ ಹೇಳಿದಾಗೆ ಏನು, ಈಗೋಯಿಸ್ಟಿಕ್ ನೇಚರಲ್ಲಿ ಇದ್ದವ್ರದ್ದು ಕೆಲವೆಲ್ಲ ಆಟ್ರಿಬ್ಯೂಟ್ಸ್ಗಳಿದೆ. ಈಗ ನೋಡಿ, ನಾನು ಹೇಳ್ಕೊಂಡಾಗ ಕೆಲವು ಹೇಳ್ತೇನೆ ಅದನ್ನು. ಆ ಥರದಲ್ಲಿ ಇದ್ದರೆ ನಿಮ್ಮಲ್ಲಿ ಆ ಆಟ್ರಿಬ್ಯೂಟ್ಸ್ಗಳಿದ್ದರೆ ಇವತ್ತಿಂದ ಏನು ಮಾಡಿ, ಕಾಮಾಗಿ ಅದನ್ನು ಅವಾಯ್ಡ್ ಮಾಡಿದರೆ ಮಾತ್ರ ನಾನು ಸಕ್ಸಸ್ಫುಲ್ ಆಗ್ತೇನೆ ಅಂತ ಅವೇರ್ನೆಸ್ ಇರಲಿ ನಿಮಗೆ. ಈಗೋ ಇದ್ದವರು ಸಕ್ಸಸ್ಫುಲ್ ಆಗೋದಿಲ್ಲ. ಅವಾಗ ಏನಾಗ್ತದೆ, ಗೊತ್ತಿದೆ ಇದು ನಮಗೆ ಡೇಂಜರು ಅಂತ. ನಾನೀಗ ವಿಷ ತಿಂತಾ ಇದ್ದೇನೆ ಅಂತ ಲೆಕ್ಕ. ವಿಷ ತಿಂತಾ ಇದ್ದೇನೆ ಅಂತಂದರೆ ಒಂದು ಇಮಿಡಿಯೇಟ್ ಇಲ್ಲಂದರೆ ಕ್ರಮೇಣ ಸಾಯ್ತೇನೆ ನಾನು. ಅವ್ರು ಗೊತ್ತಿರ್ತದೆ ಅವಾಗ ವಿಷ ತಿನ್ನಬಾರ್ದು ಅಂತ. ಸೊ ಅದಕ್ಕೋಸ್ಕರ ಈಗ ನಾವು ಈಗೋ ಇದ್ದವರು ಸಕ್ಸಸ್ಫುಲ್ ಆಗೋದಿಲ್ಲ. ಅದಕ್ಕೆ ಇದನ್ನೆಲ್ಲ ಕೆಲವೆಲ್ಲ ಪಾಯಿಂಟ್ ಹೇಳ್ತಾ ನಾನು ಕಂಟ್ರೋಲ್ ಮಾಡೋದು ಹೇಗೆ ಅಂತ. ಓಕೆ, ನೋಡಿ, ಅದರಲ್ಲಿ ಫಸ್ಟ್ ಇದು, ಪ್ರತಿದಿನ ನೀವು ರಾತ್ರಿ ಮಲಗೋದ್ರಿಂದ ಮೊದಲು ಒಂದು ಪೇಪರಲ್ಲಿ ಬರೀಲಿಕ್ಕೆ ಶುರು ಮಾಡಿ, ನಾನು ಇವತ್ತು ಯಾರನ್ನ ಮಾತಾಡಿದಾಗ, ಮೀಟ್ ಮಾಡಿದಾಗ, ಅದು ಏನೋ ಮಾಡಿದಾಗ ಅಹಂಕಾರದಿಂದ ವರ್ತನೆ ಮಾಡಿದ್ದಿದ್ರೆ, ಅಥವಾ ನನಗೆ ಏನಾದರೂ ಒಂದು ಬಿಹೇವಿಯರಲ್ಲ ಅಥವಾ ಯೋಚನೆ ಬಂದಿದ್ದರೆ, ಅವನಿಗೆ ಅಥವಾ ಅವಳಿಗೆ ಅದು ಅಪ್ಸೆಟ್ ಆಗಿದ್ದರೆ ನಿಮಗೆ ಗೊತ್ತಾಗ್ತದೆ ಒಂದೊಂದ್ಸರಿ. ಅದು ಒಂದೊಂದ್ಸರಿ ಅಂತಂದರೆ ನೋಡಿ, ಉದಾಹರಣೆಗೆ ಯಾರನ್ನಾದರೂ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನೀವು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಮಾತಾಡಿದ್ರೆ, ಮಧ್ಯಾಹ್ನ ಊಟ ಮಾಡಿ ಆದಮೇಲೆ ಅವರು ನಿಮ್ಮ ಹತ್ರ ಮಾತಾಡೋದು ಸ್ವಲ್ಪ ಅಂದರೆ ಕಮ್ಮಿ ಮಾಡಿದ್ದಾರೆ, ಸಂಜೆ ತನಕ ಮತ್ತೆ ಮಾತೇ ಇಲ್ಲ ಅಂತ ಇಟ್ಕೊಳ್ಳಿ. ಮೀನಿಂಗ್ ಏನು, ರಾತ್ರಿ ನಿಮಗೆ ಯೋಚನೆ ಆಗಬೇಕು, ಏನೋ ನಾನು ಹಾಗಾದರೆ ಮಧ್ಯಾಹ್ನ ಊಟ ಮಾಡುವಾಗ ಅಥವಾ ಎಲ್ಲೋ ಲಾಸ್ಟ್ ಯಾವತ್ತೂ ಅವ್ರನ್ನ ಮಾತಾಡಿಸಿದ್ದೀನಿ, ಎಲ್ಲಾದರೂ ಒಂದು ಮಿಸ್ಟೇಕ್ ಆಗಿರ್ಬೋದು ನಿಮ್ಮಿಂದ, ಏನೋ ಒಂದು ಅಹಂಕಾರದ ರಿಲೇಟೆಡ್ ಬಿಹೇವಿಯರ್ ಅಥವಾ ಯೋಚನೆಯಲ್ಲಿ ನೀವು ಮಾತಾಡಿದ್ದು ಅವನಿಗೆ ಅಥವಾ ಅವಳಿಗೆ ಈಗೋ ಹರ್ಟ್ ಆಗಿರ್ಬೋದು. ಅಲ್ಲಿಂದ ಅವನು ಮತ್ತೆ ನಮ್ಮನ್ನು ಮಾತಾಡೋದು ಬಿಟ್ಟಿದ್ದಾರೆ ಅಥವಾ ಅವಳು ಬಿಟ್ಟಿದ್ದಾರೆ. ಅದು ಏನು, ಅದನ್ನು ಬೇಕಾದ್ರೆ ಆ ಥರದ್ದು ಏನಾದ್ರು ನಿಮಗೆ ಗೊತ್ತಾದರೆ ಅದನ್ನು ನೀವು ಹೈಲೈಟ್ ಮಾಡಿ ಬರೆದಿಡಿ. ನಾಳೆಯಿಂದ ಆ ಥರದ ವರ್ಕ್ ಆ್ಯಕ್ಟಿವಿಟಿ ಅಥವಾ ಮಾತು ಬಿಹೇವಿಯರು ಯಾರ ಹತ್ರನೂ ಮಾಡಲಿಕ್ಕಿಲ್ಲ ಅಂತ ಲೆಕ್ಕ. ಯಾಕೆ, ಅದು ಮಾಡಿದರೆ ಇನ್ನೊಬ್ಬರಿಗೆ ಈಗೋ ಹರ್ಟ್ ಆಯಿತು ಅಂತ ಗೊತ್ತಾಯ್ತು ನಿಮಗೆ. ಅದು ಕೆಲವು ಸರಿ ನಿಮಗೆ ಸಿಗ್ತದೆ. ಪರ್ಟಿಕ್ಯುಲರ್ ಆಗಿ ಏನು ನೀವು ಮಾಡಿದ್ದು, ಊಟ ಮಾಡುವಾಗ ಅವನಿಗೆ ಏನೋ ಒಂದು ಜೋಕ್ ಮಾಡಿದಿರಿ, ಅವನ ಈಗೋಗೆ ಹರ್ಟ್ ಆಗುವಂಥ ಜೋಕ್, ಅದು ಒಂಥರ ಡಬಲ್ ಮೀನಿಂಗ್ ಜೋಕ್ ಎಲ್ಲ ಕೆಲವೆಲ್ಲ ಇರ್ತದೆ ನೋಡಿ, ಆ ಥರದ್ದು ನಿಮ್ಗೆ ನೆನಪಾಗತ್ತೆ ಒಂದೊಂದ್ಸರಿ. ಏನೋ ಒಂದು ಮಾತಾಡಿದ್ದು ಅಥವಾ ಇನ್ನೊಬ್ಬರ ಮುಂದೆ ನಿಮ್ಮ ಬಿಹೇವಿಯರ್, ಒಂದು ನೀವು ನಿಂತಿರೋದು ಈ ಥರ, ಬಾಕ್ಸ್ ಮುಂದೆ ಈ ಥರ ನಿಂತಿದ್ದೀರಿ, ಅಥವಾ ಈ ಥರ ಕೈ ಹಾಕ್ಕೊಂಡು ನಿಂತಿದ್ದೀರಿ, ಅಥವಾ ನೀವು ಮಾತಾಡುವಾಗ ಅವರಿಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡಿದ್ದೀರಿ, ಏನೋ ಒಂದು ಆಗಿರ್ತದೆ, ಇನ್ನೊಬ್ಬರಿಗೆ ಈಗೋ ಹರ್ಟ್ ಆಗಿರ್ತದೆ. ಅದಿದ್ದರೆ ಯೋಚನೆ ಮಾಡ್ಕೊಳ್ಳಿ, ನಾಳೆಯಿಂದ ಆ ಥರದನ್ನು ಇಲ್ಲ, ಅವಾಯ್ಡ್ ಮಾಡಿ, ಯಾರ ಹತ್ರನೂ ಇಲ್ಲ ಮಾಡಲಿಕ್ಕೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ಎಕ್ಸೆಪ್ಟ್ ದ್ಯಾಟ್ ಯು ಡೋಂಟ್ ನೋ ಎವ್ರಿಥಿಂಗ್. ಅರ್ಥ ಮಾಡ್ಕೋಬೇಕು, ಯಾರೂ ಕೂಡ ಪರ್ಫೆಕ್ಟ್ ಇಲ್ಲ, ಯಾರೂ ಕೂಡ ಪರ್ಫೆಕ್ಟ್ ಇಲ್ಲ. ಕಲಿಯುವಂಥದ್ದು ತುಂಬ ಇದೆ ಪ್ರಪಂಚದಲ್ಲಿ. ಸೊ ಆದ ಕಾರಣ ಮೈಂಡಲ್ಲಿ ಇಟ್ಕೊಳ್ಳಿ, ನಮ್ಮದು ನಾಲೆಜ್ ಕಮ್ಮಿ ಇದೆ ಅಂತ, ಇನ್ನೂ ಜಾಸ್ತಿ ಕಲಿಯುವಂಥದ್ದು ಇದೆ ನಾವು. ನೋಡಿ, ಇದು ಎಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್ ಆ್ಯಂಡ್ ಲರ್ನ್ ಟು ಅಪಾಲಜೈಸ್. ಭಾಳ ಒಂದು ಕಷ್ಟದ್ದು, ಎಸ್ಪೆಷಲಿ ಈಗೋ ಅಥವಾ ಅಹಂಕಾರದಲ್ಲಿದ್ದವರು ಇನ್ನೊಬ್ಬರ ಹತ್ರ ಸಾರಿ ಕೇಳೋದೇ ಇಲ್ಲ, ಕೇಳಬೇಕು ಅಂತ ಅವರಿಗೆ ಅನಿಸೋದೇ ಇಲ್ಲ. ಯಾಕೆ, ಯಾವತ್ತಿದ್ರು ಅವರೆಂತ, ಅವರು ಸುಪ್ರೀಂ ಪಾರ್ಟಿಗಳು. ಯಾವತ್ತು ನಾನು ಪರ್ಫೆಕ್ಟು, ತಪ್ಪು ಇನ್ನೊಬ್ಬರದೇ, ನಾನು ತಪ್ಪು ಮಾಡಿಲ್ಲ ಅಂತಲೇ ಅವ್ರಿಗೆ ಗೊತ್ತಾಗೋದು. ಯಾಕಂದರೆ ಅವ್ರು ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ ಏನಂದರೆ, ಇದಕ್ಕೆ ಒಂದು ಹೆಲ್ಪ್ ಆಗುವಂಥದ್ದು ಇನ್ನೊಂದು ಪಾಯಿಂಟ್ ಇದೆ ನೋಡಿ ಇಲ್ಲಿ. ಯಾವುದು, 5ನೇ ಪಾಯಿಂಟು, ಎಕ್ಸೆಪ್ಟ್ ಹಾನೆಸ್ಟ್ ಫೀಡ್ಬ್ಯಾಕ್ ಫ್ರಮ್ ದ ಟ್ರಸ್ಟೆಡ್ ಪೀಪಲ್. ಉದಾಹರಣೆಗೇನು, ಈಗ ನೀವು ಮಿಸ್ಟೇಕ್ ಮಾಡಿದೆ, ಎಸ್ಪೆಷಲಿ ಆ ಈಗೋಸ್ಟಿಕ್ ಪೀಪಲ್ ಅಥವಾ ಅಹಂಕಾರಿಗಳಿಗೆ ಅವರು ತಪ್ಪು ಮಾಡಿದ ಅಂತ ಗೊತ್ತಾಗೋದಿಲ್ಲ. ಏನು ಮಾಡ್ಬೋದು, ನಿಮ್ಮದು ರುಟೀನ್ ಕೆಲಸಗಳು ಆಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ಸ್ಗಳು ಅವರು ಇವರೆಲ್ಲ ಒಂದು ಆಫೀಸಲ್ಲಿ ಅಥವಾ ಮನೆಯಲ್ಲಿ ಅಥವಾ ನಿಮ್ಮ ರಿಲೇಟಿವಲ್ಲಿ ಹೇಳ್ಬೋದು, ಶ್ರೀಶನ್ ನೀನು ಅದು ಅವನಿಗೆ ಸುಮನಿಗೆ ಏನು ಮಾಡಿದ್ದು, ಅಥವಾ ನೀವು ಅಶೋಕಿಗೆ ಏನು ಮಾಡಿದ್ದು, ಅಥವಾ ಈ ಕಡೆ ಶಂಕರ್ಗೆ ಏನು ಮಾಡಿದ್ವಿ, ನೋಡಿ 2 ದಿನ ಆಯಿತು ಅವನು ತುಂಬ ಅಪ್ಸೆಟಲ್ಲಿದ್ದಾರೆ, ನೀವು ಏನೋ ಮಾತಾಡಿದ್ರಂತೆ, ಅವ್ರಿಗೆ ತುಂಬ ದುಃಖ ಆಗಿದೆ, ತುಂಬ ಬೇಸರದಲ್ಲಿದ್ದಾರೆ, ತುಂಬ ಕೋಪದಲ್ಲಿದ್ದಾರೆ ಅಂತ ಯಾರೋ ಆದರೂ ನಿಮಗೆ ಒಂದು ಆಫೀಸಲ್ಲಿ ಕೊಲೀಗ್ಸ್ ಇರ್ಬೋದು, ಇಲ್ಲ ಮನೆಯಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರು ಬೇರೆ ಯಾರೋ ನಿಮಗೆ 2-3 ದಿನ ಅಥವಾ 1 ವಾರದಲ್ಲಿ ನಿಮಗೆ ಆ ಫೀಡ್ಬ್ಯಾಕ್ ಅಥವಾ ಇನ್ಫಾರ್ಮೇಷನ್ ನಿಮಗೆ ಹೇಳ್ತಾರೆ, ಶ್ರೀಶಾ ನೀನು ಏನು ಮಾಡಿದ್ದು ಅವನಿಗೆ ಅಥವಾ ಅವಳಿಗೆ, ಅವರು ತುಂಬ ಅಪ್ಸೆಟ್ಟಲ್ಲಿದ್ದಾರೆ ಅಥವಾ ಕೋಪದಲ್ಲಿದ್ದಾರೆ, ಈ ಥರ ಎಲ್ಲ ನನ್ನ ಹತ್ರ ಹೇಳಿದರು ಅಂತ ಕೆಲವು ಕಡೆಯಿಂದ ನಿಮಗೆ ಫೀಡ್ಬ್ಯಾಕ್ ಬರ್ತದೆ. ಬಂದಾಗ ನೆನ್ಪಿಟ್ಕೊಳ್ಳಿ, ಇದು ಬಂದರೆ ಇದಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಯಾಕಂದರೆ ನಿಮ್ಮದು ಈಗೋಸ್ಟಿಕ್ ಪೀಪಲ್ಗೆ, ಅಹಂಕಾರಿಗಳಿಗೆ
ನಂದು ತಪ್ಪು ಏನು ಅಂತ ಗೊತ್ತಾಗೋದಿಲ್ಲ, ಸಾರಿ ಕೇಳುವುದಿಲ್ಲ, ನೇಚರ್ ಅವ್ರದ್ದು ಆ ಥರ. ಬಟ್ ನೆನ್ಪಿಟ್ಕೊಳ್ಳಿ, ಯಾರಾದರೂ ಒಬ್ಬರು ಹೇಳಿದರೆ ನಿಮಗೆ, ನಂಬಿಕಸ್ಥ ವ್ಯಕ್ತಿಗಳು ನಿಮಗೆ ಹೇಳಿದರೆ, ಶೇಷ ನೀನು ಮಾಡಿದ ಆ ಥರ ಅವರಿಗೆ ತುಂಬ ಬೇಸರ ಆಗಿದೆಯಂತೆ, ಅವರು ತುಂಬ ದುಃಖದಲ್ಲಿದ್ದಾರೆ ಅಥವಾ ಕೋಪದಲ್ಲಿದ್ದಾರೆ ಅಂತ ಬಂದರೆ ಫೀಡ್ಬ್ಯಾಕು, ನೆನ್ಪಿಟ್ಕೊಳ್ಳಿ ನಿಮ್ಮದು ತಪ್ಪು ಆಗಿದೆ. ಈಗ ನಿಮ್ಮ ಈಗೋ ಬಿಡ್ತಾ ಇಲ್ಲ ನಿಮ್ಮದು ತಪ್ಪು ಒಪ್ಕೊಳ್ಳಿಕ್ಕೆ. ಬಟ್ ಏನು ಮಾಡಿ, ತಪ್ಪು ಆಗಿದೆ ಅಂತ ಫೀಡ್ಬ್ಯಾಕ್ ಸಿಕ್ತೀಗ, ಏನು ಮಾಡಿ ಅವಾಗ ಕಷ್ಟಪಟ್ಕೊಂಡು ಇದನ್ನು ಮಾಡಲಿಕ್ಕೆ ನೋಡಬೇಕು. ಪ್ರಾಕ್ಟೀಸ್ ಮಾಡಿ. ಈಸಿಯಾಗಿ ಬರೋದಿಲ್ಲ, ಅದು ಗೊತ್ತಿರಬೇಕು. ನೆನ್ಪಿಟ್ಕೊಳ್ಳಿ, ಇದು ಮಾಡಲಿಲ್ಲ ಅಂತಂದರೆ ನೀವು ಸಕ್ಸಸ್ ಆಗುವ ದಾರಿಯಿಂದ ಹಿಂದೆ ಬರ್ತಾ ಇದ್ದೀರಿ ಅಂತ ಲೆಕ್ಕ. ಸಕ್ಸಸ್ ಆಗೋದಿಲ್ಲ, ನೀವು ಹಿಂದೆ ಹೋಗೋದು. ನಿಮ್ಮನ್ನು ಗ್ರ್ಯಾಜುವಲಿ ಪಬ್ಲಿಕ್ಕು ಜನಗಳು ದೂರ ಇರ್ತಾರೆ. ಸೊ ಅದ ಕಾರಣ ಪ್ರಾಕ್ಟೀಸ್ ಮಾಡಿ, ಸಾರಿ ಕೇಳಿ. ಅದು ಕೂಡ ಎಂತ, ಇನಿಷಿಯಲ್ ನಿಮಗೆ ಸಾರಿ ಕೇಳಲಿಕ್ಕೂ ಕೂಡ ಆ ಜೆನ್ವಿನ್ ಸಾರಿ ಕೇಳಲಿಕ್ಕೆ ನಿಮಗೆ ಇಲ್ಲ, ಮೈಂಡ್ ಒಪ್ಪುವುದಿಲ್ಲ. ಬಟ್ ಪ್ರಾಕ್ಟೀಸ್ ಮಾಡಿ. ಏನು ಎಲ್ಲಿ ತನಕ ನೀವು ಸಾರಿ ಕೇಳಬೇಕಂದ್ರೆ, ಇನಿಷಿಯಲ್ ಎಲ್ಲ ಆಗಿರ್ತದೆ, ಸಾರಿ ಆಯ್ತಾ ಲೆಕ್ಕಕ್ಕೆ ಬರ್ತದೆ. ಇದು ಒಂಥರ ಕಾಟಾಚಾರ ಕೇಳುವಾಗ ತೊಂದರೆ ಇಲ್ಲ, ಸ್ಟಾರ್ಟ್ ಮಾಡಿ. ಎಲ್ಲಾದರೂ ಮಿಸ್ಟೇಕ್ ಆಗೋದಕ್ಕಿಂತ ಈ ಥರ ಇನ್ನೊಬ್ಬರಿಗೆ ಈಗ ಹೊರಟಾದಾಗ ಸಾರಿ ಕೇಳಲಿಕ್ಕೆ ಶುರು ಮಾಡಿ. ಗ್ರ್ಯಾಜುವಲಿ 1, 2, 3 ತಿಂಗಳು 4 ತಿಂಗಳು ಆವಾಗ ನಿಮ್ಮದು ಆ ಜೆನ್ವಿನ್ ಆಗಿ ಸಾರಿ ಕೇಳುವ ನೇಚರಿಗೆ ಬರ್ತೀರಿ. ಅದು ಆ್ಯಕ್ಚುಲಿ ಬೇಕಾಗಿದ್ದು. ಅದು ಇನ್ನೊಬ್ಬರದ್ದು ಫೀಡ್ಬ್ಯಾಕ್ ಸಿಗ್ತದೆ ನೋಡಿ ನಿಮಗೆ. ಸಿಕ್ಕಿದಾಗ ಅವ್ರು ಏನೋ ಬೇಸರ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಸಾರಿ ಕೇಳುವಾಗ ಜೆನ್ವಿನ್ ಆಗಿ ಹೇಳಿ, ರಿಯಲಿ ಸಾರಿ ಆಯಿತಾ ಸರ್, ರಿಯಲಿ ಸಾರಿ ಆಯಿತಾ ಮೇಡಮ್, ಅಂದರೆ ನೀವು ಗೊತ್ತಾಗದೆ ನಿಮಗೆ ಹರ್ಟ್ ಮಾಡಿದೆ, ನನಗೂ ಬೇಕು ಅಂತ ಮಾಡಿದ್ದೆ ಅಲ್ಲ, ರಿಯಲಿ ಸಾರಿ ಹೇಳಿ ಒಂದು ಅವರನ್ನು ಸ್ವಲ್ಪ ಎಂಥದ್ದು ಹೆಗಲಿಕ್ಕೆ ಮುಟ್ಟುದ ಅಥವಾ ಹಗ್ ಮಾಡುದ, ರಿಲೇಷನ್ಶಿಪ್ ನೋಡಿಕೊಂಡು ನೀವು ಬಾಡಿ ಟಚ್ ಮಾಡಿ, ಏನು ಸೆಕೆಂಡ್ ಮಾಡೋದಿರ್ಬೋದು, ಇಲ್ಲ ಹೆಗಲಿಗೆ ಮುಟ್ಟೋದಿರ್ಬೋದು, ಅಥವಾ ಹಗ್ ಮಾಡೋದಿರ್ಬೋದು, ನಿಮ್ಮ ಕ್ಲೋಸ್ನೆಸ್ ಯಾವ ಥರ ನೋಡಿಕೊಂಡು ಮಾಡಿ. ಅಂತೂ ಅವರಿಗೆ ಜೆನ್ವಿನ್ ಆಗಿ ಸಾರಿ ಕೇಳಿ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ಫೋಕಸ್ ಆನ್ ಎಂಪತಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಏನದು, ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬನು ಅಥವಾ ಇನ್ನೊಬ್ಬಳು ಹರ್ಟ್ ಮಾಡಿಕೊಂಡ್ರು ಅಥವಾ ಬೇಸರ ಮಾಡಿಕೊಂಡ್ರು, ನಮ್ಮ ಒಂದು ಅಹಂಕಾರದ ಬಿಹೇವಿಯರಿಂದ ಇನ್ನೊಬ್ಬರಿಗೆ ಹರ್ಟ್ ಆಗಿದೆ ಅಂದರೆ ಅವನು ಅಥವಾ ಅವಳು, ನೀವು ಅವರ ಜಾಗದಲ್ಲಿ ಇದ್ದರೆ ನೀವೇನು ಮಾಡ್ತಿದ್ದೀರಿ ನೋಡಿ ಅಂತ. ಅವರು ಬೇಸರ ಮಾಡಿಕೊಂಡ್ರು, ಹರ್ಟ್ ಮಾಡಿಕೊಂಡ್ರು, ಅಥವಾ ಇನ್ನು ಮಾತು ನಿಲ್ಲಿಸಿದ್ರು ನಿಮ್ಮ ಹತ್ರ, ನೀವಲ್ಲಿದ್ದರೆ ಏನು ಮಾಡ್ತಿದ್ದೀರಿ ಅಂತ ಯೋಚನೆ ಮಾಡಿ. ಯಾಕೆ ಅವನು ಅಥವಾ ಅವಳು ಮಾತಾಡ್ತಿಲ್ಲ ನಿಮ್ಮ ಹತ್ರ, ಅಥವಾ ಬಿಹೇವಿಯರ್ ಈ ಥರ ಬಂತು ಅಂದರೆ ನಿಮ್ಮ ಈಗೋಸ್ಟಿಕ್ ನೇಚರಿಂದಾಗಿ ಅವರಿಗೆ ಅದು ಸ್ವಲ್ಪ ಇವರನ್ನು ದೂರ ಇಡುವಂತ ಕಾಣ್ತದೆ. ನಾರ್ಮಲಿ ಎಲ್ಲರೂ ಅಷ್ಟೇ, ಈಗೋಸ್ಟಿಕ್ ಜನರಿಂದ ಜನರು ದೂರ ಹೋಗ್ತಾರೆ. ಲಾಸ್ ನಮಗೆ, ಯಾರು ಈಗೋಸ್ಟಿಕ್ ಇದ್ದವರಿಗೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ನಾವು ಈ ನೇಚರನ್ನು ಬಿಟ್ಟರೆ ಮಾತ್ರ ಅವ್ರ ಜೊತೆಗೆ ಇರ್ಬೋದು, ಅವರಿಗೆ ಹಿತ ಆಗ್ತದೆ ಅವಾಗ ನಮ್ಮ ಜೊತೆಗೆ ಇರಲಿಕ್ಕೆ. ನೆಕ್ಸ್ಟು ನೋಡಿ, ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡಿ. ನೋಡಿ, ಈಗ ಅರ್ಥ ಮಾಡ್ಕೋಬೇಕು, ನನಗೆ ಗೊತ್ತಿದ್ದದ್ದು ಎಲ್ಲವೂ ಇಲ್ಲ, ಅಥವಾ ಈ ಕಡೆಯಿಂದ ಇದ್ದರೆ ಇನ್ನೊಬ್ಬರಿಗೆ ಸಾರಿ ಕೇಳಬೇಕು, ಇನ್ನೊಬ್ಬರನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಆಗಲಿಲ್ಲ ಅಂದರೆ ಇದನ್ನು ಮಾಡಿ, ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಲಿಕ್ಕೆ. ನೋಡಿ, ನಾನು ತುಂಬ ಕಡೆ ನೋಡಿದ್ದೀನಿ ಜನರನ್ನು, ಈಗೋಸ್ಟಿಕ್ ನೇಚರ್ ಇದ್ದವರು ತುಂಬ ಅವ್ರ ಮೈಂಡು ಎಂತಾಗ್ತದೆ, ಅವರಿಗೆ ತೊಂದರೆ ಆಗ್ತಾ ಇರ್ತದೆ, ಬಟ್ ಅವ್ರಿಗೇನೆ ಗೊತ್ತಾಗ್ತಿಲ್ಲ ಅದು ಅವರಿಗೆ ಹಾಳಾಗ್ತಾ ಇದೆ ಅಂತ. ಯಾಕಂದರೆ ಅವ್ರದ್ದು ಮೈಂಡ್ ಅಷ್ಟೊಂದು ಸುಪ್ರೀಂ ಒಂಥರ ನಾನ್ ಸಾರಿ ಅನ್ನುವಂಥ ಯೋಚನೆಯಲ್ಲಿ ಬಂದಿರ್ತದೆ ಅವರ ಯೋಚನೆ. ಆದರೆ ಅದು ತುಂಬಾ ಅವರಿಗೆ ಡೇಂಜರ್, ಅದು ವಿಷ ಕುಡಿತಿದ್ದಾರೆ ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಬಟ್ ಅದಕ್ಕೆ ಅಂತಂದರೆ ಆದಷ್ಟು ನಿಮ್ಮ ಮೈಂಡನ್ನು ಕಾಮ್ ಮಾಡಲಿಕ್ಕೆ ಈ ಮೆಡಿಟೇಷನ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಅವಾಗ ನೀವು ಮೈಂಡು ಕೂಲ್ ಆದಾಗ ನಿಮಗೆ ಕೆಲವೆಲ್ಲ ರಿಯಲೈಸೇಷನ್ ಬರ್ತಿದೆಯಲ್ಲ, ನಾನು ಮಾಡಿದ ತಪ್ಪು ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಉಂಟು ಅಂತ. ಇನ್ನೊಂದು ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್ ಅದು ಪಾಸಿಟಿವಿಟಿ. ಹಿಂದಿನ ಸ್ಲೈಡಲ್ಲಿ ಹೇಳಿದೆ ನಾನು ಆ್ಯಂಗರ್ ಮ್ಯಾನೇಜ್ಮೆಂಟ್. ಅಂದರೆ ಆದಷ್ಟು ನೀವು ಯಾರಿಗೆ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ ಅಥವಾ ನಿಮ್ಮ ರಿಲೇಷನ್ಶಿಪ್ ತುಂಬ ಗ್ಯಾಪ್ ಉಂಟು, ಅಲ್ಲಿ ನೀವು ಗ್ರ್ಯಾಟಿಟ್ಯೂಡ್ ಲೈನನ್ನು ಬರೀರಿ. ಅವಾಗ ನಿಮಗೂ ಮತ್ತು ಅವರಿಗೂ ರಿಲೇಷನ್ಶಿಪ್ ಅಥವಾ ಆ ಫ್ರೆಂಡ್ಶಿಪ್ಪು ಗಟ್ಟಿ ಆಗೋಲ್ಲ. ಸೊ ಈಗಾದರೆ ಅವ್ರು ದೂರ ಇದ್ದಾರೆ, ಯಾಕಂದರೆ ನಾನು ಈಗೋಸ್ಟಿಕ್ ಇದ್ದೇನೆ ಅಂತ ಅವ್ರಿಗೆ ಗೊತ್ತು. ಅದನ್ನು ನಾವು ಕಮ್ಮಿ ಮಾಡಲಿಕ್ಕೆ, ಆ ರಿಲೇಷನ್ಶಿಪ್ ಸ್ಟ್ರಾಂಗ್ ಮಾಡಬೇಕು. ಇನ್ನೊಂದು, ನೀವು ಒಂದು ಸ್ಟ್ರಾಂಗ್ ಗುರಿ ಇಟ್ಕೊಳ್ಳಿ, ಅದು ಕೂಡ ಇಮೋಷ್ನಲ್ ಗುರಿ ಇಟ್ಕೊಂಡ್ರೆ. ಗೋಲ್ ಬಗ್ಗೆ ನಂದು ಬೇರೆ ವೀಡಿಯೋಸು ಇದೆ, ಸೊ ಅದರಲ್ಲಿ ನೀವು ಕೆಲವೆಲ್ಲ ಆಲ್ರೆಡಿ ವಿಡಿಯೋ ನೋಡಿರ್ಬೋದು ನೀವು. ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಆ ಸ್ಟ್ರಾಂಗ್ ಗುರಿ ರೀಚ್ ಆಗಬೇಕು ಅಂದರೆ ನಮ್ಮ ಹತ್ರ ಏನೆಲ್ಲ ಆಟ್ರಿಬ್ಯೂಟ್ಸ್ಗಳು ಬೇಕು ಅಂತ. ಅವಾಗ ಗುರಿ ರೀಚ್ ಆಗಬೇಕು ಅಂತಂದರೆ ನಾವು ಕಲಿಲಿಕ್ಕೆ ತುಂಬ ಉಂಟು, ಇನ್ನೊಬ್ಬರ ಜೊತೆಗೆ ಸೇರಲಿಕ್ಕೆ ತುಂಬ ಉಂಟು. ಯಾಕಂದರೆ ಟೀಮ್ ವರ್ಕಿಂದನೇ ನಾವು ತುಂಬ ದೊಡ್ಡ ಸಾಧನೆ ಮಾಡಿ. ಅವಾಗ ಏನಾಗ್ತದೆ, ಇನ್ನೊಬ್ಬರ ಹತ್ರ ನಾವು ಮಾತಾಡಬೇಕು, ಇನ್ನೊಬ್ಬರ ಹತ್ರ ನಾವು ಟೀಮಲ್ಲಿ ವರ್ಕ್ ಮಾಡಬೇಕು, ಅಥವಾ ಕಲಿಯುವಂಥ ತುಂಬ ಇದೆ ಅಂದರೆ ಇದೆಲ್ಲ ಆಟೋಮ್ಯಾಟಿಕ್ ನಿಮಗೆ ಆಗ್ತಾ ಇರ್ತವೆ. ಎಂತ ವಿತ್ ವ್ಯಾಲ್ಯೂಸು
ನಾನು ಆ ಗುರಿಗೆ ಮುಟ್ಟಬೇಕು ಅಂತಂದಾಗ ಜೀವನದಲ್ಲಿ ತುಂಬ ಕಲೀಲಿಕ್ಕಿದೆ ಅನ್ನೋದು ಆ ಹಂಬಲ್ ಯೋಚನೆ ಬರ್ತದೆ. ಇನ್ನೊಬ್ಬರ ಹತ್ರ ನಾವು ಓಪನ್ ಆಗಿ ಮಾತಾಡ್ತೇವೆ, ಕಲಿಯುವಂಥದ್ದಿದೆ ಅಂತ. ಯಾವತ್ತೂ ನಾನೇ ಸುಪ್ರೀಮು ಅಥವಾ ನಾನೇ ಮಾಡೋದು ಪರ್ಫೆಕ್ಟ್ ಅಂತ ಬರೋದಿಲ್ಲ. ಯಾಕಂದರೆ ಕಲಿಬೇಕು, ಅಲ್ಲಿ ಮುಟ್ಟಬೇಕು ಅಂದರೆ ಬೇರೆಯವರ ಐಡಿಯಾಸ್ ಬೇಕು ಅಂತ ಗೊತ್ತಿದೆ. ಅಂತೂ ಈಗ ಇದು ಕೆಲವೆಲ್ಲ ಪಾಯಿಂಟ್ಗಳು ನಾನು ಹೇಳಿದೆ, 8 ಪಾಯಿಂಟ್ಗಳು. ಅಹಂಕಾರವನ್ನು ಅಥವಾ ಈಗೋವನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ. ಸೊ ಆದ ಕಾರಣ ತುಂಬ ಡೀಪಾಗಿದೆ. ನಾವು ಆ್ಯಕ್ಚುಲಿ ಈ ಟಾಪಿಕನ್ನು ಇನ್ನೂ ಡೀಪಾಗಿ ನಾವು ಮಾತಾಡ್ತೇವೆ. ಆ್ಯಕ್ಚುಲಿ ಸಾಧಾರಣ ಒಂದು ಅರ್ಧ ದಿನದ ಟಾಪಿಕ್ ಇದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಟಾಪಿಕಲ್ಲಿ ನಾವು ಕವರ್ ಮಾಡ್ತಾ ಇದ್ದೇವೆ. ತುಂಬ ಜನರಿಗೆ ಈಗಿನ ಕಾಲದಲ್ಲಿ ಅದು ಬೇಕಾಗ್ತದೆ. ವರ್ಕ್ ಪ್ಲೇಸಲ್ಲಿ ಅಥವಾ ಮನೆಯಲ್ಲಿ ಕೂಡ ಅಷ್ಟೇ, ಅವರಿಗೆ ತುಂಬ ಟೆನ್ಷನ್ಗಳು, ಸ್ಟ್ರೆಸ್ಗಳು ಇರುತ್ತೆ. ಅದನ್ನು ಮ್ಯಾನೇಜ್ ಮಾಡಿ ಇನ್ನೂ ಡೀಪಾಗಿ ನಾವು ಹೋಗ್ತೇವೆ. ಈಗ ಸದ್ಯಕ್ಕೆ ನಾನು ಓವರಾಲ್ ಮೇಲಿಂದ ಮೇಲೆ ಇದೆ. ನೆನ್ಪಿಟ್ಕೊಳ್ಳಿ, ನೋಡಿ ಇಲ್ಲೊಂದು ಲೈನ್ ಇದೆ, ವಿನ್ ಅ ಪರ್ಸನ್ ಬಟ್ ನಾಟ್ ಎನ್ ಆರ್ಗ್ಯುಮೆಂಟ್. ಏನು ನೋಡಿ, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಈ ಚಿತ್ರ ನೋಡಿ, ಇದು ದೊಡ್ಡ ಒಂದು ಬಂಡೆಕಲ್ಲು, ದೊಡ್ಡ ಬಂಡೆಕಲ್ಲು ಅಂದರೆ ಅಂತ. ಆ ದೊಡ್ಡ ಬಂಡೆಕಲ್ಲು ಹಿಡ್ಕೊಂಡು ಸ್ಟೆಪ್ಪಲ್ಲಿ ಮೇಲೆ ಹತ್ತಲಿಕ್ಕೆ ಆಗ್ತದೆ ನಮಗೆ? ಕರೆಕ್ಟ್, ನಿಮ್ಗೆ ಗೊತ್ತು, ಕಷ್ಟ ಆಗೋದಿಲ್ಲ. ಬಂಡೆಕಲ್ಲನ್ನು ಬಿಟ್ಟರೆ ಸ್ಟೆಪ್ಪಲ್ಲಿ ಮೇಲೆ ಹತ್ಬೋದು. ಇದು ಲೈಫಲ್ಲಿ ಸೇಮ್ ಮೀನಿಂಗ್. ಇದೇನು ಬಂಡೆಕಲ್ಲು ಅಂದರೆ ನಮ್ಮ ಜೀವನದಲ್ಲಿ ಈಗೋ ಅಂತ, ಆ ಅಹಂಕಾರ ಹಿಡ್ಕೊಂಡು ನಾವು ಜೀವನದಲ್ಲಿ ಮೇಲೆ ಬರಲಿಕ್ಕೆ ಆಗೋದಿಲ್ಲ. ಸಕ್ಸಸ್ ಆಗಬೇಕಾ, ಈಗೋವನ್ನು ಬಿಡಬೇಕು. ನೋಡಿ ಇಲ್ಲೊಂದು ಲೈನ್ ಇದೆ, ಗೋಲ್ಡನ್ ಲೈನ್. ಏನು, ವಿನ್ ಎ ಪರ್ಸನ್ ಬಟ್ ನಾಟ್ ಎನ್ ಆರ್ಗ್ಯುಮೆಂಟ್. ಇನ್ನೊಬ್ಬರು ಏನಾದರೂ ನಿಮಗೆ ಮಾತಾಡಬೇಕಾದ್ರೆ ಬೈದರು, ದೊಡ್ಡದು ಏನೋ ಒಂದು ಹೇಳಿದರು ಅಂತಂದಾಗ ನೀವು ಆ ಆರ್ಗ್ಯುಮೆಂಟಲ್ಲಿ ನಿಮ್ಮದೇ ತಪ್ಪು ಅಂತೇಳಿ ಪ್ರೂವ್ ಮಾಡಿ ಆ ಆರ್ಗ್ಯುಮೆಂಟಲ್ಲಿ ನೀವು ವಿನ್ ಆಗೋದರ ಬದಲು ನಿಮಗೆ ಆ ಜನ ಬೇಕಾ ನೋಡಿ. ಅದೇಂತ ಮನೆಯಲ್ಲಿ ಕ್ಲೋಸ್ ರಿಲೇಟಿವ್ ಫ್ರೆಂಡ್ ಇರ್ಬೋದು, ಅಥವಾ ಈ ಕಡೆಯಿಂದ ಆಫೀಸಲ್ಲಿ ನಿಮ್ಮ ಬಾಸ್ ಅಥವಾ ನಿಮ್ಮ ಕೊಲೀಗ್ ಅಥವಾ ಯಾರು ನಿಮ್ಗೆ ಗೊತ್ತಿದ್ದಾರೆ ಅಥವಾ ಕಸ್ಟಮರ್ ಇರ್ಬೋದು, ಅವರು ಬೇಕು ಅಂತಿದ್ದರೆ ವಿನ್ ಎ ಪರ್ಸನ್, ಆ ಜನ ನಿಮಗೆ ವಿನ್ ಆಗಬೇಕೇ ವಿನ ಆರ್ಗ್ಯುಮೆಂಟನ್ನು ಅಲ್ಲ. ಆರ್ಗ್ಯುಮೆಂಟಲ್ಲಿ ಬೇಕಾದ್ರೆ ತಪ್ಪು ಅವ್ರದ್ದೇ ಇರಲಿ, ನೀವು ಸಾರಿ ಕೇಳಿ. ಇಂದಿನ ಸಮಯದಲ್ಲಿ ಹೇಳಿದೆ ನೋಡಿ, ಕೋಪ ಮ್ಯಾನೇಜ್ ಮಾಡೋದು ತಪ್ಪು ಅವ್ರದ್ದೇ, ಸಾರಿ ನೀವು ಕೇಳಿ. ಯಾಕೆ, ನನಗೆ ಆ ಜನ ಬೇಕು. ವಿನ್ ಎ ಪರ್ಸನ್ ನಾಟ್ ಎನ್ ಆರ್ಗ್ಯುಮೆಂಟ್ ಬಿಟ್ಬಿಡಿ, ಯಾಕಂದ್ರೆ ನನಗೆ ಆ ಜನ ಬೇಕು, ಭಾಳ ಆಗುತ್ತೆ. ಆಯಿತಾ? ಈಗ ನೋಡಿ, ಲಾಸ್ಟ್ದಿದು ಮೆಸೇಜು, ಯಾವತ್ತೂ ದೇವರು ನಮಗೆ ಬೇಡದನ್ನು ಮಾಡುವುದಿಲ್ಲ. ನೀವೆಲ್ಲರೂ ಪ್ರೀತಿ ಮಾಡ್ತಾಯಿದ್ದೀರಿ ದೇವರನ್ನು, ಲವ್ ಗಾಡ್. ಅದರ ಜೊತೆಗೆ ಜನರನ್ನು ಪ್ರೀತಿ ಮಾಡಿ. ಈ ಕೋಪ ಮತ್ತು ಈಗೋ ಅನ್ನೋಂಥದ್ದು ಜನರನ್ನು ಹೇಟ್ ಮಾಡುವಂಥದ್ದು ಮೂಲ. ಅದು ಹೇಗೋ ದೇವರನ್ನು ನಾವು ಪ್ರೀತಿ ಮಾಡಿದಾಗ ನಮಗೆ ಇದೆರಡು ಕೊಟ್ಟಿದ್ದಾರೆ ಅವರು, ಕೋಪ ಮತ್ತು ಈಗೋ. ಬಟ್ ಅದನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡು ಬ್ಯಾಲೆನ್ಸಲ್ಲಿ ಇಟ್ಕೋಬೇಕು, ಕಂಟ್ರೋಲ್. ಅವಾಗೇನಾಗ್ತದೆ, ಜನರನ್ನು ನಾವು ಪ್ರೀತಿ ಮಾಡಲಿಕ್ಕೆ ಈಸಿ. ಹ್ಯೂಮನ್ ವ್ಯಾಲ್ಯೂಸಲ್ಲಿ ನಾವು ಹೇಳಿದೆ 9 ಪಾಯಿಂಟು. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಆಟೋಮೆಟಿಕ್ ಪ್ರೀತಿ ನಿಮಗೆ ಎಲ್ಲರ ಹತ್ರನೂ ಬರ್ತದೆ. ಅವರ ಈ ಆ್ಯಂಗರ್ ಮತ್ತು ಈಗೋ ತುಂಬ ದೂರ ಹೋಗ್ತದೆ ನಿಮ್ಮಿಂದ. ಆಯಿತಾ? ಅಂತೂ ಎಲ್ಲರೂ ಕೂಡ ಈ 2 ವಿಷ ಪದಾರ್ಥವನ್ನು ದೂರಕ್ಕೆ ಹಾಕುವ, ನಮ್ಮ ಲೈಫಲ್ಲಿ ಕಂಟ್ರೋಲ್ ಮಾಡುವ, ಮ್ಯಾಕ್ಸಿಮಮ್ ಆಗಿ ಕೂಲಾಗಿರುವ, ಎಲ್ಲರನ್ನೂ ಪ್ರೀತಿ ಮಾಡುವ, ನಗುನಗ್ತಾ ಇರುವ, ಮನೆಯಲ್ಲಿ ಮತ್ತು ಆಫೀಸಲ್ಲಿ ಅಥವಾ ಎಲ್ಲ ಕಡೆ ಎಂಜಾಯ್ ಮಾಡೋದು. ತುಂಬ ಧನ್ಯವಾದ ಈ ವಿಡಿಯೋ ಕೇಳಿದ್ದಕ್ಕೆ ಮತ್ತು ನೋಡಿದ್ದಕ್ಕೆ. ಎಲ್ಲರ ಹತ್ರ ಶೇರ್ ಮಾಡ್ತಾಯಿರಿ. ಎಲ್ಲರೂ ಹ್ಯಾಪಿಯಾಗಿರಲಿ, ಖುಷಿಯಾಗಿ ಇರುವಾಗೆ ಹೆಲ್ಪ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.